ಹಾಯ್ ಸ್ನೇಹಿತರೆ, ತಮ್ಮೆಲ್ಲರಿಗೂ ಕೂಡ ಪಠ್ಯಪುಸ್ತಕ ವಿಶ್ಲೇಷಣಾ ಸರಣಿಯ ಮತ್ತೊಂದು ತರಗತಿಗೆ ತಮ್ಮನ್ನೆಲ್ಲ ಸ್ವಾಗತಿಸ್ತಾ ಇದ್ದೇನೆ. ನಿಮಗೆಲ್ಲ ಗೊತ್ತಿದೆ, ಇದು ಸಾಧನಾ ಸ್ಕೂಲ್ ಯೂಟ್ಯೂಬ್ ಚಾನಲಲ್ಲಿ ನಿಮಗೋಸ್ಕರವಾಗಿ ದ್ವಿತೀಯ PUCಗೆ ಸಂಬಂಧಪಟ್ಟಂಥ ಭಾಳ ಅದ್ಭುತವಾಗಿರ್ತಕ್ಕಂಥ ಕ್ಲಾಸ್ಗಳು ನಡೀತಾ ಇದೆ. ಯಾರ್ಯಾರು ದ್ವಿತೀಯ PUC ಮತ್ತು ಅದಕ್ಕೆ ಸಂಬಂಧಪಟ್ಟಂತಹ ಎಕ್ಸಾಮ್ಸ್ ಬೇಸ್ಡ್ ಮಾಡ್ತಾ ಇದ್ದೀರಾ, ಯಾರ್ಯಾರು ಈ ಪುಸ್ತಕಗಳನ್ನ ಓದಬೇಕು ಅಂದ್ಕೊಂಡಿದ್ದೀರಾ, ತಮ್ಮೆಲ್ಲರಿಗೂ ಒಂದು ಉಪಯುಕ್ತವಾಗಿರ್ತಕ್ಕಂಥ ಸಮಗ್ರ ಪಾಠ ವಿವರಣೆ ಮತ್ತು ಪ್ರಶ್ನೋತ್ತರ ವಿಶ್ಲೇಷಣೆ ಮಾಡೋದ್ರ ಮುಖಾಂತರ ಮತ್ತು ಮುಂಬರ್ತಕ್ಕಂಥ ಪರೀಕ್ಷೆಗಳಿಗೆ ಬೇಕಾಗಬಹುದಾದಂತಹ ಭಾಳ ಮುಖ್ಯವಾದಂಥ ಪ್ರಶ್ನೋತ್ತರಗಳನ್ನು ಚರ್ಚೆ ಮಾಡ್ತೀವಿ. ಅಲ್ಲಲ್ಲಿ ತುಂಬ ಹೈಲೈಟೆಡ್ ಆಗಿರ್ತಕ್ಕಂಥ ವಿಚಾರಗಳನ್ನು ನಿಮಗೆ ಮನವರಿಕೆ ಮಾಡುವಂಥ ಪ್ರಯತ್ನ. ಹಾಗಾಗಿ ಯಾರು ಇದುವರೆಗೂ ಕೂಡ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ಹೇಳ್ತಾ ಇದ್ದೀನಿ, ಇದು ದ್ವಿತೀಯ PUCಯ ತುಂಬ ಅದ್ಭುತವಾಗಿರ್ತಕ್ಕಂಥ ಪಾಠಗಳ ಯುಗ ನಡೀತಾ ಇದೆ. ಅದರಲ್ಲೂ ಪ್ರಾಚೀನ ಯುಗದ 4.6 ಇದು. ಅದರಲ್ಲಿ ಚೋಳರ ಬಗ್ಗೆ ಇವತ್ತು ಮಾತಾಡ್ತೀವಿ. ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಟಾಪಿಕ್ಸ್. ಯಾಕೆ ಅಂತಂದರೆ ಇಡೀ ಭಾರತದಲ್ಲಿ ಶೈವ ಪಂಥದ ಬಗ್ಗೆ ಅಷ್ಟೇ ಅಲ್ಲದೆ ಆಗ್ನೇಯ ಏಷ್ಯಾದ ಭಾಗದಲ್ಲಿ ಭಾರತದ ಶೈವ ಪಂಥದ ಬಹಳ ಗ್ರ್ಯಾಂಡಾಗಿ ಸೆಲೆಬ್ರೇಷನ್ ಮಾಡಿದಂತಹ ಒಂದು ದೊಡ್ಡ ಸಂಸ್ಥಾನದ ಬಗ್ಗೆ ಮಾತಾಡ್ತೀವಿ. ಮತ್ತು ಭಾರತದ ರಾಜಕೀಯದಲ್ಲಿ ದಕ್ಷಿಣದಿಂದ ಉತ್ತರದವರೆಗೆ ಏಕಚಕ್ರಾಧಿಪತ್ಯದ ಆಡಳಿತವನ್ನು ವಿಸ್ತಾರ ಮಾಡೋದರಲ್ಲಿ ತುಂಬಾ ಅದ್ಭುತವಾಗಿರ್ತಕ್ಕಂಥ ಕೊಡುಗೆಗಳನ್ನು ಕೊಟ್ಟಿರುವಂಥ ಸಾಮ್ರಾಜ್ಯದ ಬಗ್ಗೆ ಇವತ್ತು ಮಾತಾಡೋಣ. ಸೊ ಯಾರ್ಯಾರು ಇದುವರೆಗೂ ಒಂದು ಲೈಕ್ ಹಾಕಿಲ್ಲ, ಹಾಕ್ಬಿಡಿ. ಸೊ ಪಾಠ ತುಂಬ ಅದ್ಭುತವಾಗಿರ್ತದೆ. ಚೋಳರ ಬಗೆಗಿನ ಭಾಳ ಅದ್ಭುತವಾದಂಥ ಇತಿಹಾಸದಲ್ಲಿ ಮೊದಲು ನೋಡೋಣ. ಒಂದು ಚಿಕ್ಕದಾಗಿರ್ತಕ್ಕಂಥ ಪ್ರಶ್ನೆ, ಭಾಳಷ್ಟು ಜನ ಕನ್ಫ್ಯೂಸ್ ಮಾಡಿಕೊಂಡು ತಪ್ಪಾಗಿ ಬರೀತಕ್ಕಂಥ ಪ್ರಶ್ನೆ ಇದು. ಭಾಳ ಸರಿ, ನೀವು ಯಾಕೆ ತಪ್ಪು ಬರಿತೀರಿ ಅಂತ ನಾನು ಹೇಳ್ತೀನಿ ನಿಮಗೆ. ಆಮೇಲೆ ಕೆಲವು ಟೆಕ್ಸ್ಟ್ ಬುಕ್ಸ್ಗಳು ಕೂಡ ನಿಮ್ಮನ್ನು ಕರೆಕ್ಟಾಗಿ ನೀವು ಎಕ್ಸ್ಪ್ಲನೇಷನ್ ಸಿಗದೇ ಇರೋದ್ರಿಂದ ತಪ್ಪು ಉತ್ತರ ಹಾಕ್ತಾ ಇರ್ತೀರಿ. ಅದನ್ನು ಕ್ಲಾರಿಫೈ ಮಾಡೋದೇ ಈ ಒಂದು ಪ್ರಶ್ನೆ ಉತ್ತರ. ನೋಡಿ, ಪ್ರಶ್ನೆ ಇದೆ, ಸಂಗಮ್ ಸಾಹಿತ್ಯದ ಪ್ರಕಾರ ಚೋಳ ಸಾಮ್ರಾಜ್ಯದ ಸ್ಥಾಪಕ ಯಾರು ಅಂತ. ನಿಮ್ಗೆ ಇಲ್ಲಿ ಪರ್ಟಿಕ್ಯುಲರಾಗಿ ಕೊಟ್ಟಿದ್ದೀನಿ ನಾನಿಲ್ಲಿ, ಸಂಗಮ್ ಸಾಹಿತ್ಯದ ಯುಗ ಅಂತ. ಯಾಕೆ ಅಂತಂದರೆ ನೆನಪಿರಲಿ, ಉತ್ತರ ಭಾರತಕ್ಕೂ ದಕ್ಷಿಣ ಭಾರತಕ್ಕೂ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಟಾಪಿಕ್ಸ್ ಇದು. ನೀವು ಸಂಗಮ್ ಲಿಟ್ರೇಚರ್ ಬಗ್ಗೆ ಮಾತಾಡೋ ಸಂದರ್ಭದಲ್ಲಿ ಉತ್ತರ ಭಾರತ ಮತ್ತು ದಕ್ಷಿಣ ಭಾರತವನ್ನು ನೆನ್ಪಿಟ್ಕೊಳ್ಳಿ. ಸ್ವಲ್ಪ ಮ್ಯಾಪ್ ಥರ ಇರಲಿ. ನೋಡಿ, ನಾರ್ತ್ ಇಂಡಿಯಾದಲ್ಲಿ ಪಾಟಲಿಪುತ್ರದಿಂದ ಹಿಡಿದು ಇಲ್ಲಿಯವರೆಗೆ ಪೂರ್ಣ ಸಾಮ್ರಾಜ್ಯವನ್ನು ಆಳ್ತಾ ಇದ್ದಿದ್ದು ಮೌರ್ಯರ ಕಾಲ. ಅದು ಓಕೆ, ಮೌರ್ಯರ ಕಾಲ ಇತ್ತು. ಆವಾಗ ದಕ್ಷಿಣ ಭಾರತದಲ್ಲಿ 3 ಸಾಮ್ರಾಜ್ಯಗಳು ಇಲ್ಲಿ ಆಧಿಪತ್ಯವನ್ನು ಮಾಡ್ತಾಯಿದ್ರು. ಪಾಂಡ್ಯರು, ಚೋಳರು, ಚೇರರು ಅಂತ ಕರಿತೀವಿ. ಈ ಸಂದರ್ಭದಲ್ಲೇ ನಮಗೆ ಸಂಗಮ್ ಅಂತಕ್ಕಂತಹ ಒಂದು ತಮಿಳು ಸಾಹಿತ್ಯ ಮೇಳ ನಡೀತಾ ಇತ್ತು. ಸಂಗಮ್ ಕಾಲ ಅಂತಲೇ ಕರೆದ್ರದನ್ನು. ಅಂಥ ಸಂದರ್ಭದಲ್ಲಿ ಈ ಭಾಗದಿಂದ ಮೇಲೆ ಮೌರ್ಯರು ಇರುವಂಥ ಕಾಲ. ಈ ಸಂದರ್ಭದಲ್ಲಿ ಸಂಗಮ್ ಸಾಹಿತ್ಯದ ಕಾಲದಲ್ಲಿ ದಕ್ಷಿಣ ಭಾರತದಲ್ಲಿ ಚೋಳ ಸಾಮ್ರಾಜ್ಯ ಸ್ಥಾಪನೆ ಆಯಿತು. ಹಾಗೆ ಸ್ಥಾಪನೆ ಆದಾಗ ಯಾರು ಅದರ ಸ್ಥಾಪಕರು ಅನ್ನೋದಕ್ಕೆ 4 ಉತ್ತರ ಇದೆ ನೋಡಿ. ಒಂದು ಕರಿಕಾಲ ಚೋಳ, ಇನ್ನೊಂದು ವಿಜಯಾಲ ಚೋಳ, ರಾಜೇಂದ್ರ ಚೋಳ, ಇಳ್ವೆಯಾಳ್ ಚೋಳ. ರಫ್ ಆಗಿ ಇದ್ರ ಬಗ್ಗೆ ಏನೂ ಗೊತ್ತಿಲ್ಲ ಅಂದರೆ ಭಾಳ ಜನ ಉತ್ತರ ಹಾಕ್ತೀರಿ ರಾಜೇಂದ್ರ ಚೋಳನ ಬಗ್ಗೆ. ಯಾಕೆ ಅಂತಂದರೆ ಅಲ್ಲಿ ಇಲ್ಲಿ ಒಂಚೂರು ಕೇಳಿರ್ತೀರ, ರಾಜೇಂದ್ರ ಚೋಳನ ಬಗ್ಗೆ ಹಾಕ್ತೀರ. ಸ್ವಲ್ಪ ಏನೋ ಓದ್ಕೊಂಡಿದ್ದೀವಿ, ಏನೋ ಮಾಡಬೇಕು, ಸ್ಪೆಷಲಾಗಿ ಹಾಕಬೇಕು ಅನ್ನೋರು ಎಲ್ಲಿಗೆ ಬರ್ತೀರಿ ಅಂದರೆ ವಿಜಯಾಲ ಚೋಳನಿಗೆ ಹಾಕ್ತೀರಿ. ಇನ್ನು ಭಾಳಷ್ಟು ನಿಮಗೆ 8ನೇ ತರಗತಿ ಪುಸ್ತಕದಲ್ಲಿ ಅದು ನಿಮಗೆಲ್ಲ ಒಂದು ಟೈಮ್ ಕೊಟ್ಟಿರ್ತಾನೆ. ಆ ಟೈಮ್ ನೋಡಲ್ಲ ನೀವು. ಮಧ್ಯಕಾಲೀನ ಯುಗದ ಇತಿಹಾಸವನ್ನು ಅಲ್ಲಿ 8ನೇ ತರಗತಿಯಲ್ಲಿ ಆರಂಭ ಮಾಡಿರ್ತಾನೆ. ಡೈರೆಕ್ಟಾಗಿ ಅವ್ನು ಕೊಟ್ಟಿರ್ತಾನೆ ಅಲ್ಲಿ ಚೋಳ ಸಾಮ್ರಾಜ್ಯದ ಸ್ಥಾಪಕ ಕರಿಕಾಲ ಚೋಳ ಅಂತ. ಭಾಳಷ್ಟು ಜನರು ಆ ಪುಸ್ತಕ ಓದೋರು ಇದನ್ನು ಹಾಕ್ಬಿಡ್ತೀರಿ. ಆದರೆ ಇಂಪಾರ್ಟೆಂಟ್, ನಾನು ನಿಮ್ಗೆ ಅದಕ್ಕೆ ಹೇಳಿದ್ದು, ಪ್ರಶ್ನೆ ಇರೋದು ಸಂಗಮ್ ಸಾಹಿತ್ಯದ ಪ್ರಕಾರ ಏನ್ಷಿಯಂಟ್ ಚೋಳ ಕಾಲದಲ್ಲಿ ಈ ಚೋಳ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಿದವನೇ ಇಳ್ವೆಯಾಳ್ ಚೋಳ ಅಂತ ಕರಿತೀವಿ. ಇವನಿಂದ ಈ ಸಾಮ್ರಾಜ್ಯ ಆರಂಭ ಆಯಿತು. ಅದು ಏನ್ಷಿಯಂಟ್ ಟೈಮು, ನಿಮಗೆ ಸಂಗಮ್ ಸಾಹಿತ್ಯದ ಕಾಲ. ಆವಾಗ ಇದ್ದದ್ದು ಇಳ್ವೆಯಾಳ್ ಚೋಳ. ಆನಂತರ ಮಧ್ಯಕಾಲೀನ ಯುಗದಲ್ಲಿ ಬಂದರೆ ನಿಮಗೆ ವಿಜಯಾಲ ಚೋಳ ಸಿಗ್ತಾನೆ. ಆದರೆ ಅದರಲ್ಲೂ ಕೂಡ ಕರ್ನಾಟಕದ ಸಂದರ್ಭದಲ್ಲಿ, ಕರ್ನಾಟಕದಲ್ಲಿ ನಿಮಗೆ ನೆನಪಿರಲಿ, ಕಲ್ಯಾಣ ಚಾಲುಕ್ಯರು ಆಳ್ತಾ ಇದ್ದಂಥ ಟೈಮು. ಓಕೆ, ಕಲ್ಯಾಣ ಚಾಲುಕ್ಯರು ಆಳ್ತಾ ಇರೋ ಟೈಮಲ್ಲಿ ದಕ್ಷಿಣ ಭಾರತದಲ್ಲಿ ಚೋಳ ಸಾಮ್ರಾಜ್ಯವನ್ನು ಪುನರ್ ಸಬಲೀಕರಣ ಮಾಡಿದವನು ಕರಿಕಾಲ ಚೋಳ. ಹಾಗಾಗಿ ಇವು ಇಂಪಾರ್ಟೆಂಟಾಗಿ ನಿಮಗೆ ನೆನಪಿರಲಿ. ಅಲ್ಲಿಗೆ ಫೈನಲಿ ಇದಕ್ಕೆ ಆನ್ಸರ್ ಬಂದುಬಿಟ್ಟು ಇಳ್ವೆಯಾಳ್ ಚೋಳ. ಇದು ನಿಮಗೆ ಗೊತ್ತಿರಲಿ. ಹಾಗಾಗಿ ಚೋಳ ಸಾಮ್ರಾಜ್ಯ ಭಾರತದಲ್ಲಿ ಬಹು ಅತ್ಯಮೂಲ್ಯವಾಗಿರ್ತಕ್ಕಂಥ ಅನೇಕ ವಿಚಾರಗಳನ್ನು ನಮಗದು ಹೇಳಿಕೊಟ್ಟಿದೆ.
ಅದರಲ್ಲೂ ಇಂಪಾರ್ಟೆಂಟಾಗಿ ನಾವು ಹೇಳೋದಾದರೆ ನೋಡಿ, ಇವರು ತಮಿಳುನಾಡಿನ ದಕ್ಷಿಣದಲ್ಲಿ ನೋಡಿ ಶಕಪೂರ್ವ 200ರಿಂದ ಅಂತ ಹೇಳ್ತಾ ಇದ್ದಾರೆ. ಶಕಪೂರ್ವ 200ರಿಂದ ನಮಗೆ ಶಕ ವರ್ಷದ 500ರ ಅವಧಿಯಲ್ಲೂ ಕೂಡ ಇಡೀ ದಕ್ಷಿಣ ಭಾರತದಲ್ಲೂ, ಎಕ್ಸ್ಪೆಷಲಿ ತಮಿಳುನಾಡಿನ ಭಾಗದಲ್ಲೂ, ಆಂಧ್ರ ಭಾಗದಲ್ಲೂ, ಕರ್ನಾಟಕದಲ್ಲಿ ಅಂತ ಬಂದರೆ ನಿಮಗೆ ಬಳ್ಳಾರಿ ಭಾಗದಲ್ಲಿ, ಕರ್ನಾಟಕದಲ್ಲಿ ಬಳ್ಳಾರಿ ಮತ್ತು ಹಳೆ ಮೈಸೂರು ಪ್ರಾಂತ್ಯಗಳು ಅಂತ ಕರಿತೀವಿ. ಓಕೆ, ಈ ಹಳೆ ಮೈಸೂರು ಪ್ರಾಂತ್ಯಗಳಲ್ಲಿ ತಮ್ಮ ಸಾಮ್ರಾಜ್ಯವನ್ನು ಬಲಗೊಳಿಸಿದಂಥವರೇ ಆ ಏನ್ಷಿಯಂಟ್ ಕಾಲದಲ್ಲಿ ಚೋಳ ಸಾಮ್ರಾಜ್ಯ. ಹಾಗಾಗಿ ಭಾರತೀಯ ಸಂಸ್ಕೃತಿಯಲ್ಲಿ ಅನೇಕ ವಿಶೇಷತೆ ಇದ್ದು, ಅಂಥ ಅನೇಕ ವಿಶೇಷತೆಯನ್ನು ವಿದೇಶಗಳಲ್ಲಿ ಹರಡುವಂತಹ ಬಹು ದೊಡ್ಡವಾದಂಥ ಪ್ರಯತ್ನ ಮಾಡಿದಂತಹ ಒಂದು ಸಾಮ್ರಾಜ್ಯ ಅಂತಂದರೆ ಅದು ಚೋಳ ಸಾಮ್ರಾಜ್ಯ. ಹಾಗಾಗಿ ಚೋಳರ ಬಗ್ಗೆ ನಮಗೆ ಸರಿಯಾಗಿ ಗೊತ್ತಿರಬೇಕು. ಹಾಗಾಗಿ ಚೋಳ ಸಾಮ್ರಾಜ್ಯದ ಸ್ಥಾಪನೆ ವಿಚಾರ ಬಂದಾಗ ಹೇಳಿದ್ನಲ್ಲ ನಿಮಗೆ, ಚೋಳರು ಪಲ್ಲವರ ಆಶ್ರಯದಲ್ಲಿದ್ದಂತಹ ಮೊದಲ ಸಾಮಂತ ಅರಸರು ಇವರು. ಯಾವಾಗ ಪಲ್ಲವರ ವೀಕ್ನೆಸ್ ಆಯಿತು ಏನ್ಷಿಯಂಟ್ ಪಲ್ಲವರ ಕಾಲದಲ್ಲಿ, ಆ ಸಂದರ್ಭದಲ್ಲಿ ಮದುರೈನ ಭಾಗದಲ್ಲಿ ಯಾವಾಗ ವೀಕ್ ಆಗುತ್ತೆ ಆಗ ಸ್ವತಂತ್ರರಾಗಿರ್ತಕ್ಕಂಥ ಈ ಚೋಳರು, ಇಳ್ವೆಯಾಳ್ ಚೋಳ ಈ ಸಂಗಮ್ ಸಾಹಿತ್ಯದ ಪ್ರಕಾರ ಈ ವಂಶವನ್ನು ಸ್ಥಾಪನೆ ಮಾಡ್ದ ಅಂಥೇಳಿ ಚೋಳರ ಸಂಗಮ್ ಸಾಹಿತ್ಯ ಇದನ್ನು ನಮಗೆ ಎಕ್ಸ್ಪ್ಲೈನ್ ಮಾಡ್ತದೆ. ಇದು ಎಕ್ಸ್ಪೆಷಲಿ ನಿಮಗೆ PUC ಸೆಕೆಂಡ್ ಇಯರಲ್ಲಿ ಮಾತ್ರ ನಿಮ್ಗೆ ಈ ಕಾನ್ಸೆಪ್ಟ್ ಸಿಗ್ತದೆ. ಓಕೆ, ಸೆಕೆಂಡ್ PUCಯಲ್ಲಿ ಮಾತ್ರ ಈ ಕಾನ್ಸೆಪ್ಟ್ ಕ್ಲಿಯರಾಗಿ ಸಿಗ್ತದೆ. ಸೊ ನೀವು ಫಾಲೋ ಮಾಡಬೇಕು ಅದನ್ನು. ಹಾಗಾಗಿ ಪಲ್ಲವರ ಆಶ್ರಯದಲ್ಲಿದ್ದಂಥ ಚೋಳರು ಸ್ವತಂತ್ರರಾಗಿ ಅದರ ಸಂಗಮ್ ಸಾಹಿತ್ಯದ ಪ್ರಕಾರ ಇಳ್ವೆಯಾಳ್ ಚೋಳ ಈ ವಂಶದ ಮೂಲ ಪುರುಷ ಅಂತ ಕೂಡ ಹೇಳುತ್ತೆ. ನೆಕ್ಸ್ಟು ಈ ಸಂಗಮ್ ಅಂದರೆ ಏನು ಅಂತ ಕೂಡ ಭಾಳ ಜನರಿಗೆ ಇರುತ್ತೆ. ಸಂಗಮ್ ಅಂತಂದರೆ ಇದನ್ನು ಸಂಗಮ್ ಸಾಹಿತ್ಯ ಸಂಘ ಅಂತಲೂ ಕೂಡ ಕರಿತೀವಿ. ಯಾಕೆ ಅಂತಂದರೆ 3 ಸಂಗಮಗಳು ನಡೀತು. 3 ಸಂಗಮಗಳಲ್ಲೂ ಕೂಡ ಎಕ್ಸ್ಪೆಷಲಿ 2 ಮತ್ತು 3ನೇ ಸಂಗಮ ಬಂದಾಗ ನಮಗೆ ಇಂಪಾರ್ಟೆಂಟ್ ಬರ್ತಕ್ಕಂಥದ್ದು ಅಗಸ್ತ್ಯ ಮಹರ್ಷಿ ಬಗ್ಗೆ. ಈ ಅಗಸ್ತ್ಯ ಮಹರ್ಷಿಯವರು ಅಗತ್ಯಂ ಅನ್ನುವಂತಹ ಕೃತಿಯನ್ನು ಬರೀತಾರೆ. ಆವಾಗಲೇ ನಮ್ಮಲ್ಲಿ ಹೇಳೋದು ಉತ್ತರ ಭಾರತದಿಂದ ದಕ್ಷಿಣ ಭಾರತಕ್ಕೆ ಮೊದಲ ಬಾರಿಗೆ ವೈದಿಕ ಸಂಸ್ಕೃತಿ ಹರಡಲ್ಪಡ್ತು ಅಂತ ಕೂಡ ಹೇಳ್ತೀವಿ. ಅಲ್ಲಿಯವರೆಗೂ ಕೂಡ ದಕ್ಷಿಣ ಭಾರತದಲ್ಲಿ ವೈದಿಕ ಸಂಸ್ಕೃತಿ ಇರಲಿಲ್ಲ ಅನ್ನುವಂಥ ಕಲ್ಪನೆ ಇದೆ. ಹಾಗಾಗಿ 2ನೇ ಸಂಗಮದಿಂದ ಈ ಅಗಸ್ತ್ಯ ಮಹರ್ಷಿಯಿಂದಾಗಿಯೇ ದಕ್ಷಿಣ ಭಾರತಕ್ಕೆ ಈ ಒಂದು ವೈದಿಕ ಸಂಸ್ಕೃತಿ ಹರಡಲ್ಪಡ್ತು. ಅದಕ್ಕೆ ನಮಗೆ ಎಕ್ಸ್ಪ್ಲನೇಷನ್ಸ್ ಅಗತ್ಯಂ ಕೃತಿ ಕೂಡ ಹೇಳುತ್ತೆ. ಅದು ಅಗಸ್ತ್ಯ ಮಹರ್ಷಿ ಬರೆದಿರ್ತಕ್ಕಂಥ ಕೃತಿ. ಹಾಗಾಗಿ ಶಕಪೂರ್ವ 200ರಿಂದ 500ರ ಕಾಲಾವಧಿಯಲ್ಲಿ ಈ ಸಂಗಮ್ ಸಾಹಿತ್ಯದಲ್ಲಿ ಅನೇಕ ರೀತಿಯ ವಿಚಾರಗಳು ನಡೀತು. 3 ಸಂಗಮಗಳು ಕೂಡ ನಡೆದು, ಹಾಗಾಗಿ ಇದನ್ನು ಸಂಗಮ್ ಯುಗ ಅಂತಲೂ ಕೂಡ ಕರಿತೀವಿ. ಮದುರೈ ಪಾಂಡ್ಯರು ಈ ಸಂಗಮ್ ಸಾಹಿತ್ಯವನ್ನು ಪೋಷಿಸಿ ಬೆಳೆಸಿದಂತಹ ಮಹಾನ್ ರಾಜವಂಶ ಅದು ಆ ಕಾಲಕ್ಕೆ. ಹಾಗಾಗಿ ಇಲ್ಲಿ ಇಂಪಾರ್ಟೆಂಟಾಗಿ ಸಂಗಮ್ ಯುಗದಲ್ಲಿ ಅನೇಕ ಪ್ರಸಿದ್ಧ ಕೃತಿಗಳನ್ನು ಮಾತಾಡ್ತೀವಿ. ಬೇಕಾದಷ್ಟು ಕೃತಿಗಳಿದ್ದಾವೆ. ಇಂಪಾರ್ಟೆಂಟಾಗಿ ಈ ಪುಸ್ತಕದಲ್ಲಿ ಕೊಟ್ಟಿರೋದು ಹೇಳ್ತೀನಿ. ತಿರುಕ್ಕುರಳ್ ಮತ್ತು ಶಿಲಪ್ಪದಿಗಾರಂ ಹಾಗೆ ಮಣಿಮೇಖಲೈ ಅಂತ ಕೂಡ ಬರ್ತವೆ. ಓಕೆನಾ. ಇಲ್ಲಿ ನಮಗೆ ತಮಿಳ್ ವ್ಯಾಕರಣದ ಬಗ್ಗೆ ಮೊದಲ ಬಾರಿಗೆ ಸ್ಪಷ್ಟವಾಗಿ ತಮಿಳ್ ವ್ಯಾಕರಣದ ವಿಚಾರಗಳನ್ನು ಇಟ್ಕೊಂಡ್ಬಿಟ್ಟು, ಜೊತೆಗೆ ನಮ್ಮ ಕರ್ನಾಟಕದಲ್ಲಿ ಹೆಂಗೆ ಸರ್ವಜ್ಞ ಅಂತೀವೋ ಹಾಗೆ ತ್ರಿಪದಿಗಳ ಮೂಲಕವೂ ಕೂಡ ತಿರುಕ್ಕುರಳ್ ಅನ್ನುವಂತಹ ಕೃತಿಗಳು ಹೊರಬಂತು. ಮತ್ತು ಚಿಲಪದಿಗಾರಂ ಮಣಿಮೇಖಲೈ ಇದು ಪಾರ್ಟ್ 1 ಪಾರ್ಟ್ 2 ಅಂತಲೇ ಕೂಡ ಕರೀತಾರೆ. ಯಾಕೆಂತಂದರೆ ಇಲ್ಲಿ ಶುರುವಾಗಿರ್ತಕ್ಕಂತಹ ಕತೆ ಅದರ ಮುಂದುವರಿದ ಭಾಗ ಮಣಿಮೇಖಲೈಗಳು ಕೂಡ ಬರ್ತದೆ. ಇಂಥ ಅದ್ಭುತವಾಗಿರ್ತಕ್ಕಂಥ ಕತೆಗಳನ್ನು ನೀವಲ್ಲಿ ನೋಡ್ತೀರಾ. ಸೊ ಹಾಗಾಗಿ ಇನ್ನೂ ಅನೇಕ ಪದಿರ ಪಾಟು ಪಾತು ಪಾಟು ಈ ಥರದ ಅನೇಕ ಕೃತಿಗಳು ಕೂಡ ಬರ್ತವೆ. ಅವುಗಳ ಎಕ್ಸ್ಪ್ಲನೇಷನ್ಸ್ ಕೂಡ ನಿಮಗೆ ಒಂದು ಸ್ಪೆಷಲ್ ಆಗಿರೋ ತರಗತಿ ತಗೊಂಡೆ ಹೇಳಬೇಕಾಗುತ್ತೆ. ಯಾಕಂದರೆ ಬಹಳ ವಿಶಾಲವಾಗಿರ್ತಕ್ಕಂಥ ಸಾಹಿತ್ಯ ಅದು. ಓಕೆ, ಇಲ್ಲಿ ನೀವು ಇಷ್ಟು ತಿಳ್ಕೊಳ್ಳಿ. ಮತ್ತು ನಿಮಗೆ ಇನ್ನೊಂದು ತರಗತಿಯಲ್ಲಿ ಅದನ್ನ ಹೇಳ್ತೀನಿ. ಅಶೋಕನ ಶಾಸನಗಳು ಮತ್ತು ಸಂಗಮ್ ಸಾಹಿತ್ಯದ ವರದಿಗಳು ಕೂಡ ನಮ್ಮಲ್ಲಿ ಸಿಗ್ತವೆ. ಇವು ಕೂಡ ಏನು ಹೇಳ್ತವೆ ಅಂತಂದರೆ ಬರೀ ಸಂಗಮ್ ಅಷ್ಟೇ ಅಲ್ಲ, ಅಶೋಕನ ಶಾಸನಗಳಲ್ಲೂ ಕೂಡ ಹೇಳಲ್ಪಡ್ತವೆ. ಇಳ್ವೆಯಾನ್ ಚೋಳನು ಚೋಳರ ಮೊದಲ ದೊರೆ ಅಂತ ಎಕ್ಸ್ಪ್ಲೈನ್ ಮಾಡೋದಕ್ಕೆ ನಮಗೆ ಅಶೋಕನ ಶಾಸನಗಳು ಮತ್ತು ಸಂಗಮ್ ಸಾಹಿತ್ಯದ ವರದಿಗಳು ಇಲ್ಲಿ ಪುಷ್ಟೀಕರಣ ಕೊಡ್ತಾವೆ. ಇವರ ರಾಜಧಾನಿಯಾಗಿಯೇ ಉರೈಯೂರು ಇವರ ಮೊದಲ ರಾಜಧಾನಿಯಾಗಿತ್ತು. ಆ ನಂತರ ಈ ರಾಜಧಾನಿಯನ್ನು ಬದಲಾಯಿಸ್ತಾರೆ. ಕರಿಕಾಲ ಚೋಳ ಇಲ್ಲಿ ವಂಶದ ಪ್ರಸಿದ್ಧ ದೊರೆಯಾಗಿ ಕಾಣಿಸ್ಕೊಂಡವನು.
ಯಾಕೆ ಇವನಿಗೆ ಕರಿಕಾಲ ಚೋಳ ಅಂತ ಇದ್ದರು, ಇಲ್ಲೊಂದು ಸಣ್ಣ ಎಕ್ಸ್ಪ್ಲನೇಷನ್ಸ್ ಕತೆ ಕೂಡ ಹೇಳ್ತಾರೆ. ಯಾಕೆ ಅಂತಂದರೆ ಇವನು ಹುಟ್ಟಿದ ಸಂದರ್ಭದಲ್ಲಿ ಇವನ ಬಲಗಾಲಿಗೆ ಒಂದು ಬೆಂಕಿ ತಾಕಿತ್ತು ಅಂತ. ಬಲಗಾಲಿಗೆ ಬೆಂಕಿ ತಾಗಿತ್ತು, ಆ ಬಲಗಾಲಿನಲ್ಲಿ ಒಂದು ಸುಟ್ಟ ಕಪ್ಪು ಮಚ್ಚೆ ಇತ್ತು. ಹಾಗಾಗಿ ಇವನಿಗೆ ಕರಿಕಾಲ ಚೋಳ ಅಂತಲೂ ಕೂಡ ಕರೆಯೋದಕ್ಕೆ ಶುರುವಾಯಿತು, ಆ ಟ್ರೆಂಡಿಂಗ್ ನೇಮ್. ಹಾಗಾಗಿ ಕರಿಕಾಲ ಚೋಳ ಅಂತಕ್ಕಂಥದ್ದು ಆ ಕಾಲದಿಂದ ಹೆಸರು ಜಾರಿಗೆ ಬಂತು. ನೆಕ್ಸ್ಟ್ ಬರ್ತೀವಿ, ಸಂಗಮ್ ಸಾಹಿತ್ಯದ ಪ್ರಕಾರ ಚೋಳ ಸಾಮ್ರಾಜ್ಯದ ಕೊನೆಯ ದೊರೆ ಯಾರು ಅಂತ ಕೂಡ ಕೇಳ್ತಾರೆ. ನೋಡಿ, ಸಂಗಮ್ ಸಾಹಿತ್ಯದ ಆರಂಭದ ಬಗ್ಗೆ ಕೂಡ ನಮ್ಮ ಸ್ನೇಹಿತರೆ ಭಾಳ ಅದ್ಭುತವಾಗಿರ್ತಕ್ಕಂಥ ಪ್ರಶ್ನೆ ಇದು. ಸಂಗಮ್ ಸಾಹಿತ್ಯದ ಪ್ರಕಾರ ಚೋಳ ಸಾಮ್ರಾಜ್ಯದ ಕೊನೆಯ ದೊರೆ ಯಾರು ಅಂತ ಕೂಡ ನಮಗದು ಕೇಳುತ್ತೆ. ಕೊನೆಯ ದೊರೆ ಯಾರು ಅಂತ ನೋಡಿ, ಇಲ್ಲಿ ಕರಿಕಾಲ ಚೋಳ ಪ್ರಸಿದ್ಧ ದೊರೆಯಾಗಿ ಹೇಳಿತು, ವಿಜಯಾಲ ಚೋಳ, ಸೆಂಗುಣ್ಣಿಯನ್ ಚೋಳ, ಇಳ್ವೆಯಾಳ್ ಚೋಳ. ಇಳ್ವೆಯಾಳ್ ಚೋಳನ ಬಗ್ಗೆ ಅಂತೂ ಗೊತ್ತಾಯಿತು, ಇವನು ಚೋಳ ಸಾಮ್ರಾಜ್ಯದ ಮೂಲ ಪುರುಷ ಅಥವಾ ಸ್ಥಾಪಕ ಅಂತ ಕೂಡ ನಮಗೆ ಸಂಗಮ್ ಸಾಹಿತ್ಯ ಹೇಳ್ತು. ಕರಿಕಾಲ ಚೋಳನನ್ನು ಪ್ರಸಿದ್ಧ ದೊರೆ ಅಂತ ಕೂಡ ನಮಗೆ ಹೇಳಾಗಿದೆ. ಸೊ ಉಳಿದಿದ್ದು ಎರಡು ಆಪ್ಷನ್ ನಿಮಗೆ, ವಿಜಯಾಲ ಚೋಳ ಮತ್ತು ಸೆಂಗುಣ್ಣಿಯನ್ ಚೋಳ ಅಂತ ಕರಿತೀವಿ. ಇವೆರಡರಲ್ಲಿ ಯಾರು ಕೊನೆಯ ದೊರೆ ಅಂತ. ಓಕೆ, ಸೊ ಕೊನೆಯ ದೊರೆ ಯಾರು ಅಂತ ತಿಳ್ಕೊಳಕ್ಕಿಂತ ಮುಂಚೆ ಭಾಳ ಕ್ಯೂರಿಯಾಸಿಟಿ ಇದ್ದರೆ ಒಂದು ಮೆಸೇಜ್, ಒಂದು ಲಿಂಕಲ್ಲಿ ನಿಮಗೆ ಕೆಳಗಡೆ ಒಂದು ನೀವು ಆ ಮೆಸೇಜ್ ಹಾಕೋದ್ರ ಮುಖಾಂತರ ನೋಡ್ಬೋದು, ವೆಯ್ಟ್ ಮಾಡ್ತೀನಿ. ಹಾಗಾಗಿ ಸಂಗಮ್ ಸಾಹಿತ್ಯದಲ್ಲಿ ಚೋಳ ಸಾಮ್ರಾಜ್ಯದ ಕೊನೆಯ ದೊರೆ ಯಾರು ಅಂತ ಬಂದಾಗ ಈ ಎರಡು ಆಪ್ಷನ್ಸಲ್ಲಿ ನಿಮ್ಗೊಂದು ಸಿಗುತ್ತೆ. ಬನ್ನಿ, ಕರಿಕಾಲ ಚೋಳ ಇವನು ತುಂಬ ಪರಾಕ್ರಮಿಯಾಗಿರ್ತಕ್ಕಂಥ ಅರಸ. ಇವನ ಕಾಲದಲ್ಲೇ ತುಂಬ ಪರಾಕ್ರಮಿಯಾಗಿದ್ದಕ್ಕೆ ನಮಗೆ ಚೇರ ಸಾಮ್ರಾಜ್ಯವನ್ನು ಮತ್ತು ಪಾಂಡ್ಯರನ್ನು ಈತ ಸೋಲಿಸ್ದ. ನಿಮಗೆ ಚೇರ ಸಾಹಿತ್ಯ ಓದುವಾಗಲೂ ಕೂಡ ಕಳಬ್ರರು ಬಗ್ಗೆ ಕೂಡ ಬರುತ್ತೆ. ಕಳಬ್ರರು ಅಂತ ಅಲ್ಲಿ ಮೂಲ ಪುರುಷರಾಗಿ ಆಡಳಿತವನ್ನು ಮಾಡ್ತಾ ಇದ್ದಂಥವ್ರು. ಆ ಕಾಲದ ನಂತರ ಇಲ್ಲಿ ಚೇರರು ಮತ್ತು ಪಾಂಡ್ಯರು ಆ ಭಾಗದಲ್ಲಿ ಅಧಿಕಾರವನ್ನು ಮಾಡ್ತಾರೆ. ಮುಂದೆ ಈ ಕರಿಕಾಲ ಚೋಳನ ಕಾಲಕ್ಕೆ ಅವರಿಬ್ಬರನ್ನು ಸೋಲಿಸಿದ್ದು ಉಂಟು. ಮುಂದೆ ಬಲಿಷ್ಠ ನೌಕಾಪಡೆಯನ್ನು ಹೊಂದಿದ್ದರಿಂದಾಗಿ ಸಿಂಹಳದವರೆಗೆ, ಇವತ್ತಿನ ಶ್ರೀಲಂಕಾದವರೆಗೆ ದಂಡಯಾತ್ರೆಯನ್ನು ಹೋಗ್ತಾನೆ. ಮತ್ತು ವೆರಿ ಇಂಪಾರ್ಟೆಂಟು, ಭಾರತದಲ್ಲಿ ಮೊಟ್ಟ ಮೊದಲು ಕಟ್ಟಲ್ಪಟ್ಟಂಥ ಆಣೆಕಟ್ಟು ಯಾವುದು ಅಂತ ಕೊಡ್ತಾರೆ. ಅದನ್ನು ಕಲ್ಲೆಣ್ಣೈ ಆಣೆಕಟ್ಟು ಅಂತ ಕೂಡ ಕರಿತೀವಿ. ಕಾವೇರಿ ನದಿಗೆ ಅಡ್ಡಲಾಗಿ ಒಂದು ತಡೆಗೋಡೆಯನ್ನು ನಿರ್ಮಾಣ ಮಾಡೋದರಲ್ಲಿ ಇವನು ಯಶಸ್ವಿಯಾಗಿದ್ದ. ಹಾಗಾಗಿ ಭಾರತದಲ್ಲಿ ಕಟ್ಟಲ್ಪಟ್ಟಂಥ ಮೊಟ್ಟ ಮೊದಲ ಆಣೆಕಟ್ಟು ಯಾವುದು ಅಂತಂದರೆ ಅದು ಕಲ್ಲಣ್ಣೈ ಆಣೆಕಟ್ಟು. ಇದು ತುಂಬ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಸೊ ಇವನ ನಂತರ ರಾಜಕೀಯದಲ್ಲಿ ಅರಾಜಕತೆ ಉಂಟಾಯಿತು. ಅರಾಜಕತೆ ಉಂಟಾದಾಗ ಹೀಗೆ ಹೇಳ್ತಾ ಇದ್ದೀನಿ ನೋಡಿ, ಚೋಳ ಸಾಮ್ರಾಜ್ಯದ ಕೊನೆಯ ದೊರೆ ಅಂತಂದರೆ ಸೆಂಗುಣ್ಣಿಯನ್ ಅಂತ ಕರಿತೀವಿ. ಸೆಂಗುಣ್ಣಿಯನ್ ಸಂಗಮ್ ಯುಗದ ಕೊನೆಯ ದೊರೆ ಅಂತ ಕೂಡ ಹೇಳುತ್ತೆ. ಹಾಗಾಗಿ ಪಲ್ಲವರು ಮತ್ತೆ ಪುನರ್ ಪ್ರಾಬಲ್ಯಕ್ಕೆ ಬಂದಿದ್ದರಿಂದಾಗಿ ಸಂಗಮ್ ಯುಗ 3ನೇ ಶತಮಾನದ ಹೊತ್ತಿಗೆ ಇದು ಕೊನೆಗೊಳ್ತಾ ಬಂತು. ಇದು ನಿಮಗೆ ಇಂಪಾರ್ಟೆಂಟಾಗಿ ನೆನಪಿಡಬೇಕಾದಂತಹ ಕಾಲ. ಕರಿಕಾಲ ಚೋಳ, ಕಲ್ಲೆಣ್ಣೈ ಆಣೆಕಟ್ಟು, ಕೊನೆಯ ದೊರೆ ಸೆಂಗುಣ್ಣಿಯನ್, ಇದಿಷ್ಟು ಕೂಡ ನಿಮಗೆ ನೆನಪಿರಲಿ. ಅದಾದ ನಂತರ ಬರೋದೇ ನಮಗೆ ಮಧ್ಯಕಾಲೀನ ಯುಗದಲ್ಲಿ ಚೋಳರು. ಮಧ್ಯಕಾಲೀನ ಯುಗದಲ್ಲಿ ಚೋಳರ ಕಾಲದಲ್ಲಿ ನಿಮಗೆ ಗೊತ್ತಿದೆ, ಉರೈಯೂರನ್ನು ಬದಲಾಯಿಸಿ ತಾಂಜಾವೂರನ್ನು ರಾಜಧಾನಿಯನ್ನಾಗಿ ಮಾಡ್ಕೋತಾರೆ. ಉರೈಯೂರು ಮೂಲ ಕರಿಕಾಲ ಚೋಳ ಅಧಿಕಾರ ಮಾಡುವಾಗ ಉರೈಯೂರೇ ಇತ್ತು. ಸೆಂಗುಣ್ಣಿಯನ್ ಕಾಲ ಮುಗಿದ ನಂತರ ಮತ್ತೆ ಚೋಳ ಸಾಮ್ರಾಜ್ಯ ಸ್ಟಾರ್ಟ್ ಆದಾಗ ಅಲ್ಲಿ ಮಧ್ಯಕಾಲೀನದಲ್ಲಿ ಬರೋದು ವಿಜಯಾಲ ಚೋಳ. ನಿಮಗೆ 8ನೇ ತರಗತಿ ಪುಸ್ತಕ ಇದನ್ನೇ ಹೇಳೋದು. ಇದು ಮಧ್ಯಕಾಲೀನ ಯುಗದಲ್ಲಿ ಚೋಳರು. 3ನೇ ಶತಮಾನದ ನಂತರದಲ್ಲಿ ಬರುವಂಥ ಚೋಳರ ರಾಜಧಾನಿ ತಾಂಜಾವೂರು. ಆ ಚೋಳ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಿದವನು ವಿಜಯಾಲ ಚೋಳ. ತಾಂಜಾವೂರನ್ನ ರಾಜಧಾನಿಯನ್ನಾಗಿ ಮಾಡಿಕೊಂಡು ಆಳ್ವಿಕೆ ಮಾಡ್ತಾನೆ. ಹಾಗಾಗಿ ಇಲ್ಲಿ ನಮಗೆ ಎಕ್ಸ್ಪ್ಲೇನ್ ಹೇಳ್ತದೆ, ಇಲ್ಲಿ ಯಾವ ಸಾಮ್ರಾಜ್ಯವನ್ನು ಸೋಲಿಸಿ ವಿಜಯಾಲ ಚೋಳ ಪುನಃ ಈ ಸಾಮ್ರಾಜ್ಯವನ್ನು ಸ್ಥಾಪಿಸಿದ ಅನ್ನೋದು ಕೂಡ ನಿಮಗೆ ನೆನಪಿರಬೇಕು. ಯಾಕೆಂದರೆ ಇವನು ತಾಂಜಾವೂರನ್ನು ರಾಜಧಾನಿಯನ್ನಾಗಿ ಮಾಡಿಕೊಂಡು ಇಲ್ಲಿ ಅಧಿಕಾರವನ್ನು ಸ್ಥಾಪನೆ ಮಾಡ್ದ ಅಂತಂದರೆ ಇಲ್ಲಿ ಯಾವುದೋ ಒಂದು ಸಾಮ್ರಾಜ್ಯವನ್ನು ಆತ ಸೋಲಿಸ್ತಾನೆ ಅಂದರೆ ಅದೇನೇ ಪಾಂಡ್ಯರನ್ನು ಆ ಕಾಲಕ್ಕೆ ಈತ ಸೋಲಿಸಿದ್ದ ಅನ್ನೋದು ಕೂಡ ನಿಮಗೆ ನೆನಪಿರಬೇಕು. ಹಾಗಾಗಿ ಮಧ್ಯಕಾಲೀನ ಯುಗದಲ್ಲಿ ಚೋಳರ ಒಂದು ಇತಿಹಾಸದಲ್ಲಿ ವೆರಿ ಇಂಪಾರ್ಟೆಂಟ್ ಆಗಿ ಬರೋದು ವಿಜಯಾಲ ಚೋಳ. ಇಲ್ಲಿ ಬರ್ತಾನೆ, ಅತ್ಯಂತ ಪ್ರಮುಖನಾಗಿರ್ತಕ್ಕಂಥ ದೊರೆ. 850ರಲ್ಲಿ ನೆನ್ಪಿಟ್ಕೊಳ್ಳಿ, 850ರಲ್ಲಿ ಪಲ್ಲವರ ಕೊನೆಯ ದೊರೆಯಾಗಿದ್ದಂಥ ಅಪರಾಜಿತ ವರ್ಮನನ್ನು ಸೋಲಿಸ್ತಾನೆ. ಹಾಗೆ ಸೋಲಿಸಿ ಕೊಂದು ಚೋಳರ ಪ್ರಭುತ್ವವನ್ನು ಪುನರ್ ಸಂಸ್ಥಾಪನೆ ಮಾಡ್ತಾನೆ. ಹಾಗಾಗಿ ತಾಂಜಾವೂರು ಮಧ್ಯಕಾಲೀನ ಯುಗದಲ್ಲಿ ಚೋಳರ ರಾಜಧಾನಿಯಾಗಿ ಮುಂದುವರಿತು ಅನ್ನೋದು ನಿಮಗೆ ತುಂಬ ಎಕ್ಸ್ಪ್ಲೈನ್ ಆಗಿದ್ದು ಗೊತ್ತಿರಬೇಕು. ಮಧ್ಯಕಾಲೀನ ಯುಗದಲ್ಲಿ ಚೋಳ ಸಾಮ್ರಾಜ್ಯದ
ರಾಜಧಾನಿ ಯಾವುದು ಅಂತಂದರೆ ಅದು ತಾಂಜಾವೂರು. ಮಧ್ಯಕಾಲೀನ ಯುಗದಲ್ಲಿ ಪಾಂಡ್ಯರನ್ನು ಸೋಲಿಸಿ, ಪಾಂಡ್ಯರಲ್ಲೂ ಅದರಲ್ಲೂ ಅಲ್ಲ ಪಲ್ಲವರಲ್ಲೂ ಮುಖ್ಯವಾಗಿ ಅಪರಾಜಿತ ವರ್ಮನನ್ನು ಸೋಲಿಸಿ ಪುನಃ ಅಧಿಕಾರಕ್ಕೆ ತಂದವನು ವಿಜಯಾಲ ಚೋಳ. ಸ್ಟಾರ್ಟಿಂಗಲ್ಲಿ ನಿಮಗೆ ಪಾಂಡ್ಯ ಅಂತ ಅಂದಿರ್ಬೋದು, ಮಿಸ್ ಆಯಿತು. ಅದು ನಿಮಗೆ ಪಲ್ಲವರ ದೊರೆ ಅಪರಾಜಿತನನ್ನು ಸೋಲಿಸಿ ಇಲ್ಲಿ ಅಧಿಕಾರವನ್ನು ಆತ ಸ್ಥಾಪನೆ ಮಾಡಿದ, ಅದು ನಿಮಗೆ ಚೆನ್ನಾಗಿ ಗೊತ್ತಿರಬೇಕು. ನೆಕ್ಸ್ಟ್ ಬರ್ತೀವಿ, ಆ ನಂತರದ ಮಧ್ಯಕಾಲೀನ ಯುಗದಲ್ಲಿ ಇಂಪಾರ್ಟೆಂಟಾಗಿ ನಮಗೆ ಅಧಿಕಾರಕ್ಕೆ ಬರ್ತಾ ಹೋಗ್ತಾರೆ. ಅದರಲ್ಲೂ ಬಹಳ ಮುಖ್ಯವಾಗಿ 1ನೇ ಆದಿತ್ಯ ಚೋಳ, 1ನೇ ಪರಾಂತಕ ಇಲ್ಲಿ ತುಂಬ ಇಂಪಾರ್ಟೆಂಟಾಗಿ ಚೋಳ ಸಾಹಿತ್ಯದಲ್ಲಿ ನಮಗೆ ಸಿಗ್ತಾ ಹೋಗ್ತಾರೆ. ಯಾಕೆ ಅಂತಂದರೆ ಮಧ್ಯಕಾಲೀನ ಯುಗದಲ್ಲಿ ಚೋಳರ ಬಗ್ಗೆ ಅಧ್ಯಯನ ಮಾಡಬೇಕು ಅಂತ ನಾವು ಹೊರಟ್ರೆ 1ನೇ ಪರಾಂತಕ ವೆರಿ ಇಂಪಾರ್ಟೆಂಟ್ ಆಗ್ತಾನೆ. ಯಾಕೆ ಅಂತಂದರೆ 1ನೇ ಪರಾಂತಕ 919ರಿಂದ 21 ಮಧ್ಯೆ ಅಧಿಕಾರದಲ್ಲಿದ್ದ. ಇವನ ಒಂದು ಟೈಮಲ್ಲಿ ರಚನೆ ಮಾಡಿದಂಥ ವೆರಿ ಇಂಪಾರ್ಟೆಂಟು ಎಕ್ಸಾಮ್ಸ್ ದೃಷ್ಟಿಯಿಂದ ಅದನ್ನು ಉತ್ತರ ಮೆರೂರು ಶಾಸನ ಅಂತ ಕೂಡ ಕರೀತಾರೆ. ಸ್ಟಾರ್ ಹಾಕ್ಕೊಂಡು ನೆನ್ಪಿಟ್ಕೊಳ್ಳಿ, ಉತ್ತರ ಮೆರೂರು ಶಾಸನ ಇದು 1ನೇ ಪರಾಂತಕನ ಕಾಲ. ಅಲ್ಲಿ ಏನು ನಮಗೆ ಸಿಗತ್ತೆ ಅಂತಂದರೆ ಚೋಳರ ಅತ್ಯಂತ ಪ್ರಮುಖವಾದ ಗ್ರಾಮಾಡಳಿತವನ್ನು ಅದು ಎಕ್ಸ್ಪ್ಲೈನ್ ಮಾಡ್ತದೆ. ಹೇಗೆ ಚೋಳರು ಆ ಕಾಲದಲ್ಲಿ ನಮ್ಗೆ ಹೇಳುತ್ತದೆ ಪ್ರಜಾಪ್ರಭುತ್ವ ಮಾದರಿಯಲ್ಲಿ ತಮ್ಮ ಸಾಮ್ರಾಜ್ಯವನ್ನು ಹೇಗೆ ಕಟ್ಟಿದ್ರು ಅನ್ನೋದನ್ನು ಎಕ್ಸ್ಪ್ಲೈನ್ ಮಾಡೋದೇ ಈ ಒಂದು ಟೈಮ್. ಹಾಗಾಗಿ ಉತ್ತರ ಮೆರೂರು ಶಾಸನವು 1ನೇ ಪರಾಂತಕಂದು ಈ ಕಾಲದ ನಮಗೆ ಗ್ರಾಮಾಡಳಿತವನ್ನು ಅದು ಎಕ್ಸ್ಪ್ಲೈನ್ ಮಾಡ್ತದೆ. ಮತ್ತು ನಮಗೆ ವೆರಿ ಇಂಪಾರ್ಟೆಂಟ್ ಆಗೋದು ಮಧ್ಯಕಾಲೀನ ಯುಗದಲ್ಲಿ ಅದೇನೇ 949ರಲ್ಲಿ ಚೋಳರಿಗೂ ಮತ್ತು ರಾಷ್ಟ್ರಕೂಟರ ಮಧ್ಯೆ ನಡೆದಂಥ ತೆಕ್ಕೋಲಂ ಕದನ. ಇದು ಕೂಡ ಇಂಪಾರ್ಟೆಂಟ್, ನೆನ್ಪಿಟ್ಕೊಳ್ಳಿ, ಭಾಳ ಸರಿ ಎಕ್ಸಾಮಿಗೆ ಬಂದುಬಿಟ್ಟಿದೆ. ಚೋಳರ ವಿರುದ್ಧ ರಾಷ್ಟ್ರಕೂಟರ ಒಂದು ನಡುವಿನ ಹೋರಾಟ, ಅದು ತೆಕ್ಕೋಲಂ ಕದನ, ಭೂತುಗನ ಕಾಲದಲ್ಲಿ ನಡೆದಂಥ ಒಂದು ದೊಡ್ಡ ಹೋರಾಟ ಇದು ಆ ಕಾಲಕ್ಕೆ. ಹಾಗಾಗಿ ಈ ಕದನದಲ್ಲಿ ಚೋಳರು ಸೋತೋಗ್ತಾರೆ. ಹಾಗಾಗಿ ಇದರಿಂದಾಗಿ ಚೋಳ ಸಾಮ್ರಾಜ್ಯ ಕುಸಿತಕ್ಕೊಳಗಾಗುತ್ತೆ. ಅಲ್ಲಿನ ಸ್ಥಳೀಯ ಗಂಗಾ ಮೂಲಗಳು, ರಾಷ್ಟ್ರಕೂಟರ ಮೂಲಗಳು ಎರಡೂ ಸೇರ್ಕೊಂಡ್ಬಿಟ್ಟು ಈ ತೆಕ್ಕೋಲಂ ಕದನದಲ್ಲಿ ಹೋರಾಟ ಮಾಡ್ತಾರೆ. ಹಾಗಾಗಿ ಚೋಳ ಸಾಮ್ರಾಜ್ಯ ಕುಸಿತಕ್ಕೆ ಕಾಣುತ್ತೆ. ಆ ನಂತರ ಅಧಿಕಾರಕ್ಕೆ ಬಂದಂಥ ರಾಜರಾಜ ಚೋಳ ಮತ್ತು ರಾಜೇಂದ್ರ ಚೋಳ ಈ ಸಾಮ್ರಾಜ್ಯವನ್ನು ಪುನರ್ ಪ್ರಾಬಲ್ಯಗೊಳಿಸೋದ್ರಲ್ಲಿ ಇವರು ನಂಬರ್ 1 ಆಗ್ತಾ ಹೋಗ್ತಾರೆ. ಹಾಗಾಗಿ ತೆಕ್ಕೋಲಂ ಕದನ ನಿಮಗೆ ಇಂಪಾರ್ಟೆಂಟ್ ಆಗೋದು ಎಕ್ಸ್ಪ್ಲೈನ್ ಮಾಡುತ್ತೆ. ನೆಕ್ಸ್ಟ್ ಬಂದರೆ ನಮಗೆ ಇಂಪಾರ್ಟೆಂಟ್ ಈ 1ನೇ ರಾಜರಾಜ ಚೋಳನ ಬಗ್ಗೆ ಹೇಳುತ್ತೆ. 1ನೇ ರಾಜರಾಜ ಚೋಳ ನಿಮಗೆ 985ರಿಂದ 1014 ಮಧ್ಯೆ ಈ ಒಬ್ಬ ರಾಜರಾಜ ಚೋಳ ಅಧಿಕಾರ ಮಾಡ್ತಾನೆ. ಅವನ ಪ್ರಕಾರ ಏನು ಹೇಳುತ್ತೆ ಅಂತಂದರೆ 2ನೇ ಪರಾಂತಕ ಬರ್ತಾನೆ ಇಲ್ಲಿ. 2ನೇ ಪರಾಂತಕನ ಮಗನಾದ 1ನೇ ರಾಜರಾಜ ಚೋಳ ಈ ಮಧ್ಯಕಾಲೀನ ಯುಗದಲ್ಲಿ ಚೋಳ ವಂಶದ ಶ್ರೇಷ್ಠ ದೊರೆ ಅಂತ ಕರಿತೀವಿ. ಸೊ ಇವನು ರಾಷ್ಟ್ರಕೂಟರ ದಾಳಿಯಿಂದ ದುರ್ಬಲವಾಗಿದ್ದಂಥ ಚೋಳ ಸಾಮ್ರಾಜ್ಯವನ್ನು ಪುನರ್ ಪ್ರಾಬಲ್ಯಕ್ಕೆ ತಂದು ಅದನ್ನು ಬಲಯುತಗೊಳಿಸ್ತಾನೆ. ಅದರ ಜೊತೆಗೆ ತುಂಬ ಅಭಿವೃದ್ಧಿ ಪರವಾಗಿರ್ತಕ್ಕಂಥ ಕೆಲಸಗಳನ್ನು ಕೂಡ ಮಾಡ್ತಾನೆ. ಯಾಕೆಂದರೆ ರಾಷ್ಟ್ರಕೂಟರಲ್ಲಿ ಧ್ರುವ, 3ನೇ ಗೋವಿಂದ ಮತ್ತು ಅಮೋಘ ವರ್ಷನ ಕಾಲ ಏನಿತ್ತು, ಇಡೀ ಭಾರತವನ್ನು ತಮ್ಮ ಅಧೀನಕ್ಕೆ ತೆಗೆದುಕೊಳ್ಳೋ ಲೆವೆಲ್ಲಿಗೆ ಬಂದುಬಿಟ್ಟಿದ್ರು. ಓಕೆ, ಯಾರು 3ನೇ ಗೋವಿಂದ, ಧ್ರುವ, ಅಮೋಘ ವರ್ಷ, ಮುಂದೆ ಬರ್ತಾನೆ 3ನೇ ಕೃಷ್ಣ ಕೂಡ, ಮತ್ತು ಇಂದ್ರ. ಇವರ ಕಾಲದಲ್ಲಿ ರಾಷ್ಟ್ರಕೂಟರು ದೊಡ್ಡ ಪ್ರಾಬಲ್ಯ ಸಾಧಿಸೋರು. ಆವಾಗ ಗಂಗರಲ್ಲಿ ಭೂತುಗ ಕೂಡ ಇವ್ರ ಜೊತೆ ಸಂಬಂಧಗಳನ್ನು ಬೆಳೆಸ್ಕೊಂಡು ಆತ ತಮ್ಮ ಸಾಮ್ರಾಜ್ಯವನ್ನು ಬಲಪಡಿಸೋದಕ್ಕೆ ಪ್ರಯತ್ನ ಮಾಡಿದವನು. ಹಾಗಾಗಿ ವಿಜಯಗಳು ತುಂಬಾ ಕಷ್ಟಕರವಾಗಿತ್ತು. ಆ ನಂತರ ಬಂದಂಥ ರಾಜರಾಜ ಚೋಳ, ರಾಜೇಂದ್ರ ಚೋಳ ಈ ಸಾಮ್ರಾಜ್ಯವನ್ನು ಪುನರ್ ಸಂಸ್ಥಾಪನೆ ಮಾಡಿಬಿಟ್ಟು ದೊಡ್ಡ ಮಟ್ಟಕ್ಕೆ ಇದರ ಡೆವಲಪ್ಮೆಂಟ್ ಮಾಡೋದ್ರಲ್ಲಿ ಇವರು ಸಾಹಸಗಳನ್ನು ಮಾಡ್ತಾರೆ. ದಕ್ಷಿಣದ ವಿಜಯಗಳಿಗೆ ಬರ್ತಾ ಹೋದರೆ 1ನೇ ರಾಜರಾಜನ ಚೋಳನ ಬಗ್ಗೆ ನಾವು ಮಾತಾಡಬೇಕು. ಯಾಕೆ ಅಂತಂದರೆ ದಕ್ಷಿಣ ಭಾಗದಲ್ಲಿ ದಂಡೆತ್ತಿ ಹೋದಾಗ ಆ ದಕ್ಷಿಣ ಭಾಗಕ್ಕೆ, ತಾಂಜಾವೂರಿನ ದಕ್ಷಿಣ ಭಾಗಕ್ಕೆ ಇದ್ದದ್ದು ಪಾಂಡ್ಯರು, ಚೇರರು ಮತ್ತು ಸಿಂಹಳದ ಅರಸರು. ಇವರನ್ನು ಸೋಲಿಸ್ತಾನೆ. ಸೋಲಿಸಿದ ನಂತರ ಯುದ್ಧದಲ್ಲಿ ಪಾಂಡ್ಯರ ಅರಸ ಯಾರಾಗಿದ್ದ ಅಂತ ನಮಗೆ ಕೇಳಿದ್ರೆ, ಪಾಂಡ್ಯರಲ್ಲಿ ಅವಾಗ ಇದ್ದವನು ಅಮರಭುಜಂಗ ಅಂತ ಕರಿತೀವಿ. ಈ ಅಮರಭುಜಂಗನನ್ನು ಆತ ಸೋಲಿಸ್ತಾ ಅವನನ್ನು ಸೆರೆ ಹಿಡಿತಾನೆ, ಅವನನ್ನು ನೆಕ್ಸ್ಟು ಕೊಲ್ತಾನೆ. ಮತ್ತು ಬಲಿಷ್ಠ ನೌಕಾಪಡೆ ಇತ್ತು, ಅದನ್ನು ಕೂಡ ನಾಶಗೊಳಿಸ್ತಾನೆ. ಹಂಗಾಗಿ ಸಿಂಹಳದವರೆಗೂ ಕೂಡ ಆಕ್ರಮಣ ಮಾಡ್ತಾರೆ. ಈ ಆಕ್ರಮಣ ಮಾಡಿದ ನೆನಪಿಗಾಗಿನೇ ನೆನಪಿಟ್ಕೊಳ್ಳಿ, ಪೊಲೆನ್ನಾರು ಅಂತಕ್ಕಂಥ ಪ್ರದೇಶದಲ್ಲಿ ಈತ ನಿರ್ಮಿಸಿದಂತಹ ಒಂದು ಗ್ರೇಟೆಸ್ಟ್ ಶಿವ ದೇವಾಲಯ. ಓಕೆ, ಪೊಲ್ಲೆನಾರು ಅಂತ ಸ್ಥಳದಲ್ಲಿ
ಶೈವ ಸಂಸ್ಕೃತಿಯ ಪ್ರತೀಕವಾಗಿ ಬಹಳ ಬೃಹತ್ತಾಗಿರ್ತಕ್ಕಂಥ ಅದ್ಭುತವಾದ ದೇವಸ್ಥಾನ ಕಟ್ಟಿಸ್ತಾನೆ. ಅದೇನೇ ಯಾವುದರ ನೆನಪಿಗಾಗಿ? ಸಿಂಹಳದ ಮೇಲಿನ ವಿಜಯದ ನೆನಪಿಗಾಗಿ ಪೊಲ್ಲೆನಾರು ಅಂತಕ್ಕಂಥ ಶಿವ ದೇವಾಲಯ ಬರುತ್ತೆ. ಇನ್ನು ಆತ ಉತ್ತರ ಭಾರತ ದಿಗ್ವಿಜಯ ಕೊಂಡ್ರೆ ಅಲ್ಲಿ ಪಾಂಡ್ಯ, ಚೇರ ಮತ್ತು ಸಿಂಹಳದ ಅರಸರು ಮುಗಿದ್ರೆ ಮುಗೀತು. ಇನ್ನು ಉತ್ತರಕ್ಕೆ ಬರಬೇಕು. ಉತ್ತರದ ವಿಜಯಗಳಿಗೆ ಬಂದರೆ ನೋಡ್ರಿ, ಆವಾಗ 1011ರಲ್ಲಿ ಗಂಗರ ಪ್ರಮುಖ ಪ್ರದೇಶಗಳಿತ್ತು. ಗಂಗಾವಾಡಿಗಳು ಮತ್ತು ನೊಳಂಬವಾಡಿಗಳು ಅಂತ ಕರಿತೀವಿ. ಬಳ್ಳಾರಿ ಸುತ್ತಮುತ್ತಲ ಪ್ರಾಂತ್ಯಗಳನ್ನು ನೊಳಂಬವಾಡಿ ಅಂತ ಕರಿತಾ ಇದ್ರು. ಹಾಗೆಯೇ ದಕ್ಷಿಣ ಮೈಸೂರಿನ ಪ್ರಾಂತ್ಯಗಳನ್ನು ಗಂಗಾವಾಡಿ ಅಂತ ಕರಿತಾ ಇದ್ರು. ಆ ಎರಡು ಪ್ರದೇಶಗಳನ್ನು ಗೆದ್ದುಕೊಂಡು ತಲಕಾಡಿಗೆ ರಾಜರಾಜಪುರ ಅಂಥೇಳಿ ಆತ ಪುನರ್ನಾಮಕರಣ ಮಾಡ್ತಾನೆ. ಇಲ್ಲೇ ನಮಗೆ ವೆರಿ ಇಂಪಾರ್ಟೆಂಟ್ ಆಗೋದು. ಓಕೆ, ಯಾಕೆ ಅಂತಂದರೆ ರಾಜರಾಜ ಚೋಳನ ಕಾಲದಲ್ಲಿ ತಲಕಾಡಿಗೆ ಪುನರ್ನಾಮಕರಣ ಆಯಿತು. ಆ ನಾಮಕರಣನೇ ರಾಜರಾಜಪುರ ಅಂತ. ನಂತರ ಕಲ್ಯಾಣಿ ಚಾಲುಕ್ಯರಲ್ಲಿ ಅರಸ ಸತ್ಯಾಶ್ರಯನನ್ನು ಈತ ಎದುರಿಸ್ತಾನೆ. ಸತ್ಯಾಶ್ರಯನನ್ನು ಎದುರಿಸಿದರೂ ಕೂಡ ಗೆಲುವು ದೊರೆತ ಬಗ್ಗೆ ನಿಖರವಾದ ಮಾಹಿತಿ ಇಲ್ಲಿ ದೊರೆಯೋದಿಲ್ಲ. ನೆನಪಿಟ್ಕೊಳ್ಳಿ, ಸತ್ಯಾಶ್ರಯ ಕಲ್ಯಾಣಿ ಚಾಲುಕ್ಯರಲ್ಲೇ ಅತ್ಯಂತ ಪ್ರಸಿದ್ಧನಾದಂಥ ದೊರೆ. ಅಂಥ ಪ್ರಸಿದ್ಧನಾದಂಥ ದೊರೆ ಅಂತ ನಾವು ಹೆಂಗೆ ಹೇಳ್ತೀವಿ ಅಂತಂತಂದರೆ, ಸತ್ಯಾಶ್ರಯನ ಆಸ್ಥಾನ ಕವಿಯಾಗಿದ್ದವನೇ ರನ್ನ. ಸತ್ಯಾಶ್ರಯನ ಆಸ್ಥಾನ ಕವಿ. ರನ್ನ ತನ್ನ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕೃತಿ ಗದಾಯುದ್ಧಂ ಬರುತ್ತಲ್ವಾ, ಗದಾಯುದ್ಧಂ. ರನ್ನ ತಾನು ಬರೆದಂಥ ಗದಾಯುದ್ಧಂ ಕೃತಿಯಲ್ಲಿ ಅದು ಆ್ಯಕ್ಚುಲಿ ಮಹಾಭಾರತದ ಅಲ್ಲಿ ಭೀಮ ವರ್ಸಸ್ ದುರ್ಯೋಧನನನ್ನು ಇಟ್ಕೊಂಡು ಬರೆದಂಥ ಒಂದು ಕಥೆ ಅದು. ಬಟ್ ಅದರಲ್ಲಿ ಆತ ಭೀಮನನ್ನು ಒಂದು ಪಾತ್ರವನ್ನು ಎಕ್ಸ್ಪ್ಲೈನ್ ಮಾಡುವಾಗ ಸತ್ಯಾಶ್ರಯನನ್ನೇ ಆಧಾರವಾಗಿ ಇಟ್ಕೊಂಡು ಬರೀತಾನೆ. ಹಾಗಾಗಿ ಸತ್ಯಾಶ್ರಯನ ಆಧಾರವಾಗಿ ಇಟ್ಕೊಂಡು ಬರೆಯುವಾಗ ಆ ಕಾಲದ ಬೃಹತ್ತಾಗಿರ್ತಕ್ಕಂಥ ವಿಚಾರಗಳು, ಸಾಂಸ್ಕೃತಿಕ ಮತ್ತು ಆ ಭಾಗದ ಶೈಕ್ಷಣಿಕತೆ, ಕಲೆಗಳ ಬಗ್ಗೆ ಅಲ್ಲಿನ ಒಂದು ಪ್ರಿಯಾರಿಟಿಗಳನ್ನು ಆತ ಬರೆಯೋದ್ರಿಂದಾಗಿ ಕಲ್ಯಾಣಿ ಚಾಲುಕ್ಯರಲ್ಲಿ ಸತ್ಯಾಶ್ರಯ ಅತ್ಯಂತ ಪ್ರಸಿದ್ಧನಾದಂಥ ದೊರೆ ಅಂತ ನಮಗೆ ಗೊತ್ತಾಗುತ್ತೆ. ಅದು ರನ್ನನ ಗದಾಯುದ್ಧಂ ಕೃತಿಯಿಂದ ಅಂತ. ಹಾಗಾಗಿ ಅಲ್ಲಿ ನಮ್ಗೆ ಹೇಳ್ತಾರೆ ಆ ಯುದ್ಧದ ಬಗ್ಗೆ ರನ್ನ ಬರೀತಕ್ಕಂಥದ್ದೇ ಬೇರೆ. ಬಟ್ ನಿಖರವಾದ ಮಾಹಿತಿ ಯಾಕೆ ದೊರೆತಿಲ್ಲ ಅಂತ ಹೇಳ್ತಾರೆ ಅಂದರೆ, ಸತ್ಯಾಶ್ರಯನ ಆಸ್ಥಾನದಲ್ಲಿದ್ದವನು ರನ್ನ, ಆಶ್ರಯದಾತನ ಬಗ್ಗೆ ರನ್ನ ಬಹಳ ಉತ್ಪ್ರೇಕ್ಷೆಯಿಂದ ಬರೆದಿರ್ಬೋದು ಅನ್ನೋ ಕಾರಣಕ್ಕಾಗಿ ಅದನ್ನು ನಂಬ್ತಾ ಇಲ್ಲ. ನೆಕ್ಸ್ಟ್ ನಾವು ಬಹಳಷ್ಟು ಇಂಪಾರ್ಟೆಂಟ್ ವಿಚಾರಗಳಲ್ಲಿ ರಾಜರಾಜ ಚೋಳ ಮುಂದೆ ಹೊರಟದ್ದು ವೆಂಗಿ ಚಾಲುಕ್ಯರ ಮೇಲಿನ ಗೆಲುವಿಗಾಗಿ. ನಿಮಗೆ ನೆನಪಿರಲಿ, ರಾಜರಾಜರ ಚೋಳನ ಕಾಲದಲ್ಲಿ ವೆಂಗಿ ಚಾಲುಕ್ಯರ ರಾಜಕೀಯದಲ್ಲಿ ಅಂತಃಕಲಹ ನಡೀತಾ ಇತ್ತು. ಅದರಲ್ಲಿ ಪ್ರವೇಶ ಮಾಡಿ ಶಕ್ತಿವರ್ಮನನ್ನು ವೆಂಗಿ ಚಾಲುಕ್ಯರ ದೊರೆಯನ್ನಾಗಿ ಮಾಡಿದ್ದ ಅಂತ. ವೆಂಗಿ ಚಾಲುಕ್ಯರು ಅಂದರೆ ಆಂಧ್ರ ಪ್ರದೇಶದ ಭಾಗ. ಓಕೆ, ಈ ಆಂಧ್ರ ಪ್ರದೇಶದ ಭಾಗವನ್ನೇ ವೆಂಗಿ ಚಾಲುಕ್ಯರು ಅಂತ ಕೂಡ ಕರಿತೀವಿ ನಾವು. ಯಾಕೆ ಅಂತಂದರೆ ಪಶ್ಚಿಮದ ಚಾಲುಕ್ಯರು ಅಂತಂದರೆ ಈ ಭಾಗದಲ್ಲಿ ಪಶ್ಚಿಮದ ಚಾಲುಕ್ಯರು. ಓಕೆ, ಪಶ್ಚಿಮದ ಚಾಲುಕ್ಯರು ಅಂತಂದರೆ ಬಾದಾಮಿ ಚಾಲುಕ್ಯರು. ಮತ್ತು ಈ ಭಾಗದಲ್ಲಿ ಬರುತ್ತೆ ಗುಜರಾತ್ ಚಾಲುಕ್ಯರು ಅಂತ ಕೂಡ ಬರುತ್ತೆ. ಧಾರಾನಗರ, ಓಕೆ, ಧಾರಾನಗರದ ಸುತ್ತಮುತ್ತ ಆಡಳಿತ ಮಾಡಿದ್ದನ್ನು ಗುಜರಾತ್ ಚಾಲುಕ್ಯರು ಅಂತ ಕರಿತೀವಿ. ಬಾದಾಮಿ ಸುತ್ತಮುತ್ತ ಆಡಳಿತ ಮಾಡಿದವ್ರನ್ನ ಪಶ್ಚಿಮದ ಚಾಲುಕ್ಯರು ಅಂತ ಕರಿತೀವಿ. ವೆಂಗಿಯನ್ನು ರಾಜಧಾನಿಯನ್ನಾಗಿ ಮಾಡಿಕೊಂಡು ಆಳಿದವ್ರನ್ನ ವೆಂಗಿ ಚಾಲುಕ್ಯರು ಅಂತ ಕರಿತೀವಿ. ಯಾಕೆಂದರೆ ಪಶ್ಚಿಮ ಚಾಲುಕ್ಯರಲ್ಲಿ ಇಮ್ಮಡಿ ಪುಲಕೇಶಿ ಅಧಿಕಾರಕ್ಕೆ ಬಂದಾಗಲೇ ವೆಂಗಿ ಪ್ರಾಂತ್ಯವನ್ನು ನೋಡ್ಕೊಳ್ಳೋಕ್ಕೆ ತನ್ನ ಸಹೋದರನ ನೇಮಕ ಮಾಡ್ದ. ಅವತ್ತಿಂದ ಅದು ವೆಂಗಿ ಚಾಲುಕ್ಯರು ಅಂತಲೇ ಪ್ರಸಿದ್ಧಿ ಆಗ್ತಾ ಹೋಯಿತು. ಇದು ನಮಗೆ ನೆನಪಿರಬೇಕು. ಹಾಗಾಗಿ ವೆಂಗಿ ಚಾಲುಕ್ಯರ ಕಾಲದಲ್ಲಿ ಶಕ್ತಿವರ್ಮನನ್ನು ಅಲ್ಲಿ ಅಧಿಕಾರಕ್ಕೆ ತರ್ತಾನೆ ಅಂತ. ಸೊ ನೆಕ್ಸ್ಟ್ ಬಂದರೆ, ಅವನ ತಮ್ಮ ವಿಮಲಾದಿತ್ಯನಿಗೆ ತನ್ನ ಮಗಳನ್ನು ಕುಂದವಳನ್ನು ಕೊಡೋದ್ರ ಮುಖಾಂತರ ಅವರಿಗೆ ಆ ಮಗಳನ್ನು ಕೊಡೋದ್ರ ಯಾಕಂದರೆ ಕಲ್ಯಾಣಿ ಚಾಲುಕ್ಯರು ಆ ಕಾಲದಲ್ಲಿ ತುಂಬಾ ಗ್ರೇಟೆಸ್ಟ್ ಆಗಿದ್ದಂಥವ್ರು ಮತ್ತು ವೆಂಗಿ ಚಾಲುಕ್ಯರಿಗೂ ಕೂಡ ಸಂಬಂಧಗಳಿತ್ತು. ಹಾಗಾಗಿ ವಿಮಲಾದಿತ್ಯನಿಗೆ ತನ್ನ ಕುಂದೆವಳನ್ನು ಕೊಟ್ಟು ಮದುವೆ ಮಾಡೋದ್ರ ಮುಖಾಂತರ ಒಂದು ಬ್ಯೂಟಿಫುಲ್ ಮ್ಯಾಟ್ರಿಮೋನಿಯಲ್ ಕನೆಕ್ಷನ್ಸ್ ಅಂತ ಕರಿತೀವಿ. ಒಬ್ಬ ಪ್ರಸಿದ್ಧ ರಾಜ ಆಗಬೇಕು ಅಂತಂದರೆ ತನ್ನ ಸಾಮ್ರಾಜ್ಯದ ಮೇಲೆ ಸಣ್ಣ ಪುಟ್ಟ ಯಾವುದೇ ದೊರೆಗಳು ಮತ್ತು ಪ್ರಬಲರಾಗಿರ್ತಕ್ಕಂಥವ್ರು ಯಾರು ದಾಳಿ ಮಾಡಬಾರ್ದು ಅಂತಂದರೆ ಈ ಕನೆಕ್ಷನ್ಸ್ ಮಾಡೋದು ಗೊತ್ತಿರಬೇಕಿತ್ತು. ಹಾಗಾಗಿ ನೋಡಿ, ಇಲ್ಲಿ ಶಕ್ತಿವರ್ಮನನ್ನು ದೊರೆಯನ್ನಾಗಿ ಮಾಡೋದ್ರ ಜೊತೆಗೆ ಅವನ ತಮ್ಮನಿಗೆ ವಿಮಲಾದಿತ್ಯನಿಗೆ ತನ್ನ ಮಗಳನ್ನು ಕೊಡೋದ್ರ ಮುಖಾಂತರವಾಗಿ ಈ ವಿವಾಹ ಬಂಧನದಿಂದ ಚಾಲುಕ್ಯ ಮತ್ತು ಚೋಳರ ನಡುವಿನ
ಬಹು ವರ್ಷಗಳ ನಡುವಿನ ಈ ವೈಮನಸ್ಸು ಕ್ಲೋಸ್ ಆಯಿತು. ಇಲ್ಲಿಂದ ಸಾಮ್ರಾಜ್ಯದ ಸುರಕ್ಷತೆ ಹೆಚ್ಚಾಯಿತು ಅಂತಲೂ ಕೂಡ ಅಲ್ಲಿ ಹೇಳಲ್ಪಡ್ತದೆ. ಹಾಗಾಗಿ ವೆಂಗಿ ಚಾಲುಕ್ಯರಿಂದ ಪಡೆದಂಥ ಅಪಾರವಾದಂಥ ಸಂಪತ್ತಿನ ಹೆಚ್ಚಿನ ಭಾಗವನ್ನು ತಾಂಜಾವೂರಲ್ಲಿ ಒಂದು ದೇವಸ್ಥಾನ ನಿರ್ಮಾಣ ಮಾಡಿದ, ರಾಜರಾಜೇಶ್ವರ ದೇವಾಲಯ. ಈ ರಾಜರಾಜೇಶ್ವರ ದೇವಾಲಯವನ್ನು ಆತ ದಾನ ಮಾಡೋದ್ರ ಮುಖಾಂತರವಾಗಿ ಅಲ್ಲಿಂದ ಮುಂದೆ ಕಳಿಂಗದವರೆಗೂ ದಂಡೆತ್ತಿ ಹೋಗಿ ಅದನ್ನು ಗೆದ್ದ ಅಂತ. ಕಳಿಂಗ ಅಂದರೆ ಇವತ್ತಿನ ಒಡಿಸ್ಸಾದ ಬಗ್ಗೆ. ನೆಕ್ಸ್ಟ್ 1ನೇ ರಾಜರಾಜ ಚೋಳ ಲಕ್ಷದ್ವೀಪ ಮತ್ತು ಮಾಲ್ಡೀವ್ಸ್ ದ್ವೀಪಗಳನ್ನು ಕೂಡ ಆತ ಗೆದ್ದಿದ್ದ ಅಂತ ಹೇಳ್ತಾರೆ. ನಿಮಗೆ ಇಲ್ಲಿ ನೆನಪಿರಬೇಕು, ಲಕ್ಷದ್ವೀಪ ಇಲ್ಲಿ ನಮಗೆ ಬರುತ್ತೆ ಅಂದರೆ ಇಲ್ಲಿಂದ ಒಂದು 100 ಕಿಲೋಮೀಟರ್ಸಲ್ಲಿ ಬರೋದೇ ಈ ಮಾಲ್ಡೀವ್ಸ್ ದ್ವೀಪ ಅಂತ. ನೀವು ಜಿಕೆಗಳಲ್ಲೆಲ್ಲ ಓದಿರ್ತೀರ. ಇತ್ತೀಚೆಗೆ ಮುಳುಗಡೆ ಆಗ್ತಾ ಇರುವಂಥ ಒಂದು ರಾಷ್ಟ್ರ ಯಾವುದು ಅಂತಂದರೆ ಈ ಮಾಲ್ಡೀವ್ಸ್ ಅಂತ. ಸಮುದ್ರದ ನೀರಿನ ಮಟ್ಟ ಹೆಚ್ಚಾಗ್ತಾ ಇರೋದ್ರಿಂದಾಗಿ ಮಾಲ್ಡೀವ್ಸ್ ಮುಳುಗ್ತಾ ಇರೋವಂಥ ಒಂದು ದ್ವೀಪ. ಸೊ ಈ ದ್ವೀಪ ರಾಷ್ಟ್ರಕ್ಕೆ ಭಾರತದ ದಿಂದನೇ ಹೆಚ್ಚಿನ ವಿದೇಶಿ ವಿನಿಮಯ ಕೂಡ ಕಲೆಕ್ಟ್ ಆಗುತ್ತೆ. ಹಾಗಾಗಿ ಇತ್ತೀಚೆಗೆ ಅದರ ಕ್ರೈಸಿಸ್ಗಳನ್ನೆಲ್ಲ ನೀವು ನೋಡಿದ್ದೀರ. ಅಂತಹ ಮಾಲ್ಡೀವ್ಸ್ವರೆಗೂ ಕೂಡ ದಂಡಯಾತ್ರೆಗಳನ್ನು ಮಾಡಿ ಅದನ್ನು ಗೆದ್ದದ್ದು. ಹಾಗಾಗಿ ಇವ್ರದ್ದು ಬಹಳ ಅದ್ಭುತವಾಗಿರ್ತಕ್ಕಂಥ ನೌಕಾಸೇನೆಯನ್ನು ಕೂಡ ಹೊಂದಿದ್ರು ಅನ್ನೋದಕ್ಕೂ ಕೂಡ ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಅಂಥ ನೌಕಾಸೇನೆಯ ವಿಚಾರ, ಅವರ ಯುದ್ಧದ ಒಂದು ಕಲ್ಪನೆಗಳನ್ನು ನೀವು ನಮ್ಮಲ್ಲಿ ಹಲವಾರು ತೆಲುಗು ಚಲನಚಿತ್ರಗಳಲ್ಲಿ ನೋಡಿದಿರಿ. ಅದರಲ್ಲೂ ಇಂಪಾರ್ಟೆಂಟ್ ನೀವು ಮಗಧೀರ ಪಿಕ್ಚರ್ ನೋಡಿರ್ತೀರ. ಸೊ ಮಗಧೀರ ಕಾನ್ಸೆಪ್ಟು ಎಲ್ಲಿಂದ ಬಂದಿತ್ತು ಅಂದರೆ ಆ ಡೈರೆಕ್ಟರ್ ಹೇಳ್ತಾ ಇದ್ರು, 1ನೇ ರಾಜರಾಜ ಚೋಳ ಮತ್ತು ರಾಜೇಂದ್ರ ಚೋಳನ ಕಾಲದ ಒಂದು ಬ್ಯೂಟಿಫುಲ್ ಸೀಕ್ವೆನ್ಸನ್ನು ಆಧಾರವಾಗಿ ಇಟ್ಕೊಂಡು ತೆಗೆದಿರೋವಂಥ ಒಂದು ಕಾಲ್ಪನಿಕ ಚಿತ್ರ. ಹಾಗಾಗಿ ಈ ತೆಲುಗು ಸಾಹಿತ್ಯದಲ್ಲಿ ಮಗಧೀರ ನಿಮಗೊಂದು ಇಂಪಾರ್ಟೆಂಟ್ ಆಗತ್ತೆ. ಈ ಒಂದು ರಾಜರಾಜ ಚೋಳನ ಒಂದು ನೌಕಾಸೇನೆ ಹೇಗಿತ್ತು ಅನ್ನೋದ್ರ ಬಗ್ಗೆ. ಹಾಗಾಗಿ ಅಲ್ಲಿಂದ ಮುಂದೆ ಆತ ಸುಮಾತ್ರದವರೆಗೆ ಹೋದರು. ಆಗ್ನೇಯದಲ್ಲಿ ಸುಮಾತ್ರದಲ್ಲಿ ಶೈಲೇಂದ್ರ, ಶ್ರೀವಿಜಯ ದೊರೆಗಳು ಅಂತಲೇ ಕರೀತಾರೆ. ಆ ಸಾಮ್ರಾಜ್ಯವನ್ನು ಈತ ಗೆದ್ದು ಉತ್ತಮ ಬಾಂಧವ್ಯವನ್ನು ಹೊಂದಿರ್ತಾನೆ. ಅಲ್ಲಿ ಶೈಲೇಂದ್ರದ ದೊರೆಯಾಗಿದ್ದಂಥ ಶ್ರೀಮಾರ ವಿಜಯೋತ್ತುಂಗವರ್ಮ ಅಂತ ಬರ್ತಾನೆ. ಹಾಗಾಗಿ ಶ್ರೀಮಾರ ವಿಜಯೋತ್ತುಂಗವರ್ಮನ್ಗೂ ಕೂಡ ನಾಗಪಟ್ಟಣದಲ್ಲಿ ಚೂಡಾಮಣಿ ಬೌದ್ಧ ವಿಹಾರ ಕಟ್ಟಲಿಕ್ಕೋಸ್ಕರವಾಗಿ ಅನುಮತಿಯನ್ನು ಕೂಡ ನೀಡ್ತಾನೆ. ಹೀಗೆ ಚೋಳ ಸಾಮ್ರಾಜ್ಯವನ್ನು ಆಗ್ನೇಯ ಏಷ್ಯಾದಲ್ಲಿ ವಿಸ್ತರಿಸಿದ ಕೀರ್ತಿ ಈ ನಮ್ಮ ರಾಜರಾಜ ಚೋಳನಿಗೆ ಸಲ್ಲತ್ತೆ. ಮುಂದೆ ಇವನ್ ಸಾಮ್ರಾಜ್ಯ ದಕ್ಷಿಣದಲ್ಲಿ ಒಂದು ಕಡೆ ಮಾಲ್ಡೀವ್ಸು, ಲಕ್ಷದ್ವೀಪ, ಮತ್ತೊಂದು ಕಡೆ ಜಾವಾ, ಸುಮಾತ್ರದವರೆಗೂ ಹೋದ್ಮೇಲೆ ದಕ್ಷಿಣದಲ್ಲಿ ಸಿಂಹಳದಿಂದ, ಉತ್ತರದಲ್ಲಿ ಒಡಿಸ್ಸಾ, ಪಶ್ಚಿಮದಲ್ಲಿ ಕೊಡಗು, ಕೊಂಕಣ ಮತ್ತು ಪೂರ್ವದಲ್ಲಿ ಅನೇಕ ಆಗ್ನೇಯ ಏಷ್ಯಾದ ದ್ವೀಪಗಳವರೆಗೆ ಇತ್ತು. ಹಾಗಾಗಿ ಇವನಿಗೆ ಬಹು ಬೃಹತ್ತಾಗಿರ್ತಕ್ಕಂಥ ಬಿರುದುಗಳಿತ್ತು. ಆ ಬಿರುದುಗಳೇನಪ್ಪ ಅಂದರೆ ಶಿವಪಾದ ಶೇಖರ ಅಂತ. ಯಾಕೆ ನೋಡಿ, ಶಿವಪಾದ ಶೇಖರ ಅನ್ನೋದು ನಿಮಗಿಲ್ಲಿ ಹೇಳುತ್ತೆ ಶೈವ ಪಂಥದ ಆಚರಣೆ ಬಗ್ಗೆ ಇದ್ದಂಥದ್ದು. ಚೋಳೇಂದ್ರ ಸಿಂಹ ಅಂತಂದರೆ ಇದೇನೆ ಇಂಪಾರ್ಟೆಂಟ್, ನೆನ್ಪಿಟ್ಕೊಳ್ಳಿ. ಎಕ್ಸಾಮಲ್ಲಿ ಇದನ್ನು ಕೇಳಿದರೆ ಯಾರನ್ನು ಚೋಳೇಂದ್ರ ಸಿಂಹ ಅಂತೇಳಿ ಕರಿತಿದ್ರು ಅಂತ. ಮುಮ್ಮಡಿ ಚೋಳದೇವ, ಜಯಗೊಂಡ ಮತ್ತು ಚೋಳ ಮಾರ್ಥಾಂಡ ಇದುವರೆಗೂ ಕೇಳಿಲ್ಲ, ಕೇಳಬಹುದು ಅನ್ನುವಂಥದ್ದು ಇದೆ ನಮಗೆ. ಯಾರನ್ನ ಚೋಳ ಮಾರ್ಥಾಂಡ ಅಂತ ಕರಿತಾ ಇದ್ರು ಅಂದರೂ ಕೂಡ ನೀವು ಇದನ್ನು ಎಕ್ಸ್ಪ್ಲೈನ್ ಮಾಡಬೇಕಾಗತ್ತೆ, ನೆನಪಿರಲಿ. ಓಕೆ, ನೆಕ್ಸ್ಟು ನಮಗೆ ಬರ್ತಕ್ಕಂಥ ಇಂಪಾರ್ಟೆಂಟ್ ಅಂತಂದರೆ ಇವನೊಬ್ಬ ಕಲಾ ಪೋಷಕನಾಗಿದ್ದರಿಂದಾಗಿ ತಾಂಜಾವೂರಿನಲ್ಲಿ ಪ್ರಸಿದ್ಧವಾಗಿರ್ತಕ್ಕಂಥ ರಾಜರಾಜೇಶ್ವರ ದೇವಾಲಯವನ್ನು ಕಟ್ಟಿದ್ದು ಕೂಡ ನಮಗೆ ವೆಂಗಿ ಚಾಲುಕ್ಯರ ಮೇಲಿನ ಗೆಲುವಿನ ಸ್ಮರಣಾರ್ಥ ಅಂತಲೂ ಕೂಡ ಅದನ್ನು ಹೇಳ್ತೀವಿ. ಅದಾದ ಮೇಲೆ ಬಂದವನು ಸಿಂಹದ ಹೊಟ್ಟೆಯಲ್ಲಿ ಸಿಂಹನೇ ಹುಟ್ಟೋದು. ಚೋಳೇಂದ್ರ ಸಿಂಹನ ಹೊಟ್ಟೆಯಲ್ಲಿ ಹುಟ್ಟಿದವನೇ 1ನೇ ರಾಜೇಂದ್ರ ಚೋಳ. 1012ರಿಂದ ಹಿಡಿದ್ಬಿಟ್ಟು 1044ರವರೆಗೆ ಅಧಿಕಾರ ಮಾಡ್ತಾನೆ. ಇಲ್ಲಿ 1ನೇ ರಾಜರಾಜ ಚೋಳನ ಮಗನಾಗಿರ್ತಕ್ಕಂಥ ಈತು 12ರಲ್ಲಿ ಯುವರಾಜನಾಗಿ ಪಟ್ಟಾಭಿಷಕ್ತನಾಗ್ತಾನೆ. 14ರಲ್ಲಿ ತನ್ನ ತಂದೆಯ ಸಾವಿನ ನಂತರ ಇವನೇ ಅಧಿಕಾರ ವಹಿಸ್ಕೊಂಡ. ಬಹಳ ಅದ್ಭುತವಾಗಿರ್ತಕ್ಕಂತಹ ತಂದೆಯಷ್ಟೇ ಪರಾಕ್ರಮಿಯಾಗಿ, ತಂದೆಯ ಉತ್ಪ್ರೇಕ್ಷೆಯಂತೆಯೂ ಕೂಡ ಅವನ ಮಹತ್ವಾಕಾಂಕ್ಷೆಗಳನ್ನು ಈಡೇರಿಸಿದಂಥ ಒಬ್ಬ ಮಗ ಈತ. ಹಾಗಾಗಿ ಅದ್ಭುತವಾಗಿ ಸಾಮ್ರಾಜ್ಯವನ್ನು ವಿಸ್ತರಿಸಿದ ಕೀರ್ತಿ ಇವನಿಗೂ ಕೂಡ ಸಲ್ಲತ್ತೆ. ಅದರಲ್ಲಿ ಇವನ ಸಾಧನೆಗಳ ಬಗ್ಗೆ ನಾವು ಮಾತಾಡೋಣ. ಈಗ ನೋಡಿ, ಅವನ ಕಾಲದಲ್ಲಿ, ಅಪ್ಪನ ಕಾಲದಲ್ಲಿ ಈಗಾಗಲೇ ಹೇಳಿದೆ ನಿಮಗೆ, ಅಪ್ಪನ ಕಾಲದಲ್ಲಿ ಈ ಕಡೆ ಲಕ್ಷದ್ವೀಪ, ಮಾಲ್ಡೀವ್ಸು, ಕೊಡಗು, ಕೇರಳದ ಭಾಗಗಳು, ಅಲ್ಲಿಂದ ನಮಗೆ ಆಂಧ್ರ, ಒಡಿಶಾ, ಕಳಿಂಗದವರೆಗೂ ಕೂಡ, ಮತ್ತು ಈ ಕಡೆ ಸಿಂಹಳ ಅಂತೇನು ಶ್ರೀಲಂಕಾ ಕರಿತೀವಿ, ಮತ್ತು ಜಾವಾ, ಸುಮಾತ್ರ ವರೆಗೂ ಕೂಡ ಎಕ್ಸ್ಟೆನ್ಷನ್ಸ್ ಆಗಿತ್ತು. ಸೊ ಅಂದರೆ ಇಲ್ಲಿಂದ ಹಿಡಿದು ಇಲ್ಲಿಯವರೆಗೂ ಈ ಸಾಮ್ರಾಜ್ಯ ವಿಸ್ತಾರವಾಗಿದ್ದತ್ತು.
ಇಂಥ ವಿಸ್ತಾರವಾದ ಸಾಮ್ರಾಜ್ಯಕ್ಕೆ ಇವನು ಬಂದ ಮೇಲೆ ಇವನು ಕೂಡ ಅದೇ ಪಾಂಡ್ಯ ಚೋಳ ಚೇರರನ್ನೇ ಸೋಲಿಸ್ಬೇಕು. ಹಾಗಾಗಿ ರಾಜೇಂದ್ರ ಚೋಳ ಕೂಡ 1018ರಲ್ಲಿ ಸಿಂಹಳದಲ್ಲಿ ಅರಸನಾಗಿದ್ದಂಥ 5ನೇ ಮಹೇಂದ್ರನನ್ನು ಆತ ಸೋಲಿಸ್ತಾನೆ. ಆ ಸೋಲಿಸೋದ್ರ ಜೊತೆಗೆ ಅಲ್ಲಿ ಬಂಧನದಲ್ಲಿ ಇಟ್ಟಿರ್ತಕ್ಕಂಥ ಸಂದರ್ಭ ಅದು. ಹಾಗಾಗಿ ಇವನ ವಶದಲ್ಲಿದ್ದಂಥ ಪಾಂಡ್ಯ ರಾಜನ ರಾಜಮುದ್ರೆಗಳನ್ನು ಕೂಡ ಕಿತ್ಕೊಂಡಿದ್ದ, ರಾಜ ಕಿರೀಟವನ್ನು ಕೂಡ ತನ್ನ ವಶಕ್ಕೆ ತೆಗೆದುಕೊಂಡು ತಾಂಜಾವೂರಿನ ಸೆರೆಮನಿಯಲ್ಲಿದ್ದಂತಹ 5ನೇ ಮಹೇಂದ್ರ ಮರಣದ ನಂತರ ನಮಗೆ ಇಲ್ಲಿ ಸಿಂಹಳದ ರಾಜ್ಯ ಚೋಳ ಸಾಮ್ರಾಜ್ಯದ ಒಂದು ನಿರ್ದಿಷ್ಟ ಭಾಗವಾಗಿ ಮುಂದುವರಿತು. ಮತ್ತು ಅದಕ್ಕಿಂತ ಹಿಂದಿದು ಏನಾಗಿತ್ತು ಅಂತ ನಮಗೆ ಬಂದರೆ, ಇದು ಕೇವಲ ಸಾಮಂತ ಅರಸ ಆಗಿತ್ತು. ಸಾಮಂತಿಕೆಯಲ್ಲಿದ್ದಂಥ ಒಂದು ಶ್ರೀಲಂಕಾವನ್ನು ನೇರ ಆಧಿಪತ್ಯಕ್ಕೆ ಒಳಪಡಿಸ್ತವನೇ ಯಾರೋ ಈ ನಮ್ಮ ರಾಜೇಂದ್ರ ಚೋಳ. ಅದಾದಮೇಲೆ ನಮ್ಗೆ ಉತ್ತರಕ್ಕೆ ಹೋದರೆ ನಮಗೆ ಸಿಗೋದೆ ಕಲ್ಯಾಣಿ ಚಾಲುಕ್ಯರು. ಓಕೆ, ಕಲ್ಯಾಣಿ ಚಾಲುಕ್ಯರಲ್ಲಿ ಅವಾಗ 2ನೇ ಜಯಸಿಂಹ ಅಧಿಕಾರದಲ್ಲಿದ್ದ. 1021ರ ವೇಳೆಗೆ ಜಯಸಿಂಹ ಇದ್ದ. ಈ ಜಯಸಿಂಹನ ಮೇಲೆ ಮಸಂಗಿ ಅಥವಾ ಮಸ್ಕಿಯಲ್ಲಿ ನಡೆದಂತಹ ಕದನ, ರಾಯಚೂರಿನ ಸಮೀಪದ ಮಸಂಗಿ ಅಥವಾ ಮಸ್ಕಿ ಅಂತ ಏನು ಕರಿತೀವಿ, ಅಲ್ಲಿ ಇವನನ್ನು ಸೋಲಿಸಲಾಯಿತು. ಇವನ ಅಪ್ಪನ ಕಾಲಕ್ಕೆ ನಾವು ಮಾತಾಡಿದ್ವಿ, ಯಾರಿದ್ರು ಸತ್ಯಾಶ್ರಯ ಇದ್ದ ಅಂತ. ಓಕೆ, ಸತ್ಯಾಶ್ರಯ ಇದ್ದ ಅಂತ ತಿಳಿಯೋದು ದಾಖಲೆ ನಮಗೆ ರನ್ನನ ಗದಾಯುದ್ಧಂ ಕೃತಿಯಿಂದ ಅದು ಎಕ್ಸ್ಪ್ಲೈನ್ ಆಗುತ್ತೆ. ಹಾಗಾಗಿ ಇಲ್ಲೂ ಕೂಡ ಅಷ್ಟೇ 2ನೇ ಜಯಸಿಂಹನ ಮೇಲೆ ಯುದ್ಧವನ್ನು ಮಾಡ್ತಾನೆ. ಮಸಂಗಿ ಯುದ್ಧದಲ್ಲಿ ಆತ ಅವನನ್ನು ಸೋಲಿಸ್ತಾ ಅಂತ ಹೇಳ್ತೀವಿ. ಮತ್ತು 2ನೇ ಜಯಸಿಂಹನ ಪರ ವಹಿಸಿ ಬಂದಿದ್ದಂಥ ವೆಂಗಿ ಚಾಲುಕ್ಯರಲ್ಲೂ ಈ ಹಿಂದೆ ಮಗಳನ್ನು ಕೊಟ್ಟು ಅವ್ರ ಜೊತೆ ಸಂಬಂಧಗಳನ್ನು ಬೆಳೆಸಿ ಆದ ಮೇಲೆ ಇಲ್ಲಿ ಅವರ ಮೊಮ್ಮಗನ ಅಧಿಕಾರ ಬಂದಿತ್ತು ವೆಂಗಿಯಲ್ಲಿ. ಆ ವಿಜಯಾದಿತ್ಯನನ್ನು ಸೋಲಿಸಿ ಅವನನ್ನು ರಾಜ್ಯದಿಂದ ಹೊರಗೆ ಹಾಕ್ಬಿಟ್ಟು ಅದರ ಪರಿಣಾಮ ರಾಜೇಂದ್ರ ಚೋಳ ವೆಂಗಿ ಸಿಂಹಾಸನದ ಮೇಲೆ ತನ್ನದೇ ಆಗಿರ್ತಕ್ಕಂಥ ರಾಜರಾಜ ನರೇಂದ್ರನನ್ನು ಆತ ಕೂಡಿಸ್ತಾನೆ. ಇಲ್ಲಿ ನಮಗೆ ಬರೋದು ಇಷ್ಟೇ, ಈ ರಾಜರಾಜ ನರೇಂದ್ರನನ್ನು ಕೂಡಿಸಿ ಅವನಿಗೆ ತನ್ನ ಮಗಳಾಗಿರ್ತಕ್ಕಂಥ ಅಮ್ಮಂಗ ದೇವಿಯನ್ನು ಕೊಟ್ಟ ಅಂತ. ಇದು ಭಾಳ ವಿಚಿತ್ರವಾದ ಸ್ಟೋರಿ ಇದು. ಯಾಕೆಂದರೆ ಹಿಂದೆನೂ ಕೂಡ ಅಲ್ಲಿ ಇವರ ಅಪ್ಪ ಮಗಳನ್ನು ಕೊಟ್ಟು ವೆಂಗಿ ಚಾಲುಕ್ಯರ ಜೊತೆಗೆ ವೈವಾಹಿಕ ಸಂಬಂಧ ಬೆಳೆಸಿದ್ರೂ ಕೂಡ ಇಲ್ಲಿ ಬರುವಂತಹ ವಿಜಯಾದಿತ್ಯ ಹೆಚ್ಚು ಕಡಿಮೆ ನೋಡಬೇಕು ಅಂತಂದರೆ ಒಂದು ಮೊಮ್ಮಗನೋ ಅಥವಾ ಇನ್ಯಾವುದೋ ರಿಲೇಷನ್ಸಲ್ಲಿ ಇದಾಗತ್ತೆ. ಆದರೂ ಕೂಡ ಇವರು ಚೋಳರ ಆಧಿಪತ್ಯವನ್ನು ವೆಂಗಿ ಚಾಲುಕ್ಯರು ಒಪ್ಕೊಳ್ಳದೇ ಇದ್ದಿದ್ದರಿಂದಾಗಿ ಈ ಯುದ್ಧ ನಡೆದಿತ್ತು. ಪುನಃ ಅವರನ್ನು ಹೋರಾಟ ಮಾಡಿಬಿಟ್ಟು ಅಲ್ಲಿ ರಾಜ ನರೇಂದ್ರನನ್ನು ಮತ್ತೆ ಕೂರಿಸ್ಬಿಟ್ಟು ಮತ್ತೆ ಇಲ್ಲಿ ಅಮ್ಮಂಗ ದೇವಿಯನ್ನು ಕೊಡೋದ್ರ ಮುಖಾಂತರ ಮತ್ತೆ ಆ ವೈವಾಹಿಕ ಸಂಬಂಧವನ್ನು ಮುಂದುವರಿಸ್ತಾರೆ. ಇಲ್ಲಿ ನಮಗೆ ಬರೋದು ಇಂಪಾರ್ಟೆಂಟು, ಯಾಕೆ ಚೋಳರು ಪ್ರತಿ ಬಾರಿ ವೆಂಗಿ ಚಾಲುಕ್ಯರನ್ನು ಚೆನ್ನಾಗಿಟ್ಕೊಳ್ಳೋಕ್ಕೆ ಪ್ರಯತ್ನ ಮಾಡ್ತಾಯಿದ್ರು ಅಂತ ನೋಡ್ಬೇಕು. ಚೆನ್ನಾಗಿಟ್ಕೊಳ್ಳೋಕ್ಕೆ ಯಾಕೆ ಪ್ರಯತ್ನ ಮಾಡ್ತಾಯಿದ್ರು ಅಂದರೆ, ಇವರು ಈ ಕಡೆ ಜಾವಾ, ಸುಮಾತ್ರ ಮತ್ತು ಮಯನ್ಮಾರ್ನ ಈ ಭಾಗದವರೆಗೆ ಹೋಗಬೇಕು ಅಂದ್ರೆ ಅದು ಈ ಕಡೆಯಿಂದನೇ ಹೋಗಬೇಕಾಗಿತ್ತು. ಇಲ್ಲಿ ಕಲ್ಯಾಣಿ ಚಾಲುಕ್ಯರನ್ನು ಚೆನ್ನಾಗಿಟ್ಕೋಬೇಕು. ಹಾಗಾಗಿ ಈ ಭಾಗದಿಂದ ಇಲ್ಲಿ ಎಂಟ್ರಿ ಆಗಬೇಕು ಅಂತಂದರೆ ವೆಂಗಿ ಚಾಲುಕ್ಯರ ಜೊತೆಗೆ ತುಂಬ ಉತ್ತಮವಾದ ಸಂಬಂಧಗಳನ್ನು ಹೊಂದಿರಬೇಕಾಗಿತ್ತು. ಅದೇನಾರು ರಿವರ್ಸ್ ಆಗಿ ವೆಂಗಿ ಚಾಲುಕ್ಯರು ಏನಾದ್ರು ಗೆದ್ದು ಬಿಟ್ರೆ ಇವರಿಗೆ ಆ ದ್ವೀಪಗಳ ಮೇಲಿನ ಅಧಿಕಾರ, ಉತ್ತರ ಭಾರತದ ಮೇಲಿನ ಅಧಿಕಾರ ಮತ್ತು ದಕ್ಷಿಣ ಭಾಗದ ಒಂದು ಚೈನ್ ಲಿಂಕೆ ಕಟ್ಟಾಗಿ ಹೋಗುತ್ತೆ. ಮತ್ತು ಮಧ್ಯದಲ್ಲಿ ಅವರು ಸಾಮ್ರಾಜ್ಯ ಉಗಮಿಸಬಾರ್ದು ಅನ್ನೋ ಕಾರಣಕ್ಕೋಸ್ಕರವಾಗಿ ಇವ್ರ ಜೊತೆ ಒಂದು ಒಳ್ಳೆ ಸಂಬಂಧಗಳನ್ನು ಅವರು ಇಟ್ಕೊಂಡಿದ್ರು. ಅದಾದ ನಂತರ ಬಂಗಾಳದ ಕಡೆಗೆ ಹೋಗ್ತಾರೆ. ಬಂಗಾಳದಲ್ಲಿ ಪಾಲರು ಅಧಿಕಾರದಲ್ಲಿದ್ದರು. ಪಾಲರದಲ್ಲಿ ಇದ್ದಂತಹ 1ನೇ ಮಹಿಪಾಲನನ್ನು ಸೋಲಿಸ್ತಾರೆ. ಮುಂದೆ ಗಂಗೈಕೊಂಡ ಚೋಳಪುರಂ ರಾಜಧಾನಿಯನ್ನು ಸ್ಥಾಪನೆ ಮಾಡೋ ಕಾಲ. ಯಾಕೆ ಅಂತಂದರೆ ಯಾವಾಗ ಬಂಗಾಳದ ಪ್ರಾಂತ್ಯಗಳನ್ನು ಒಡಿಶಾ ಪ್ರಾಂತ್ಯಗಳಿಗೆ ಮುನ್ನುಗ್ಗಿ ಮುಂದೆ ಹೋದರೋ ಅಲ್ಲಿ ದಾಮೋದರ ಮತ್ತು ಗಂಗಾ ನದಿ ತಟದ ಭಾಗಗಳು ಇವ್ರ ಅಧೀನಕ್ಕೆ ಬಂತು. ಹಾಗಾಗಿ ಸೇನಾ ದಂಡನಾಯಕನ ನೇತೃತ್ವದಲ್ಲಿ ಇಲ್ಲಿ ಚೋಳ ಸೈನ್ಯ ಮುಂದುವರೆದುಬಿಟ್ಟು ಗಂಗಾ ನದಿವರೆಗೂ ಹೋಗಿ ಗಂಗಾ ನದಿಯ ಆ ಪವಿತ್ರ ಜಲವನ್ನು ತೆಗೆದುಕೊಂಡು ತಮ್ಮ ರಾಜ್ಯಕ್ಕೆ ಹಿಂದಿರುಗ್ತಾರೆ. ಹಾಗೆ ಹಿಂದಿರುಗಿದಂಥ ಇವರು ಕೂಡ ಆ ನೀರನ್ನು ತೆಗೆದುಕೊಂಡು ಬಂದು ಇಲ್ಲಿಯೂ ಕೂಡ ಒಂದು ಕೆರೆಯನ್ನು ಕಟ್ಟಿಸ್ತಾರೆ. ಚೋಳ ಗಂಗಮ್ಮ ಅಂತಕ್ಕಂಥ ಕೆರೆಯನ್ನು ಕಟ್ಟಿ ಅಲ್ಲಿಂದ ತಂದ ಗಂಗೆಯ ನೀರನ್ನು ಇಲ್ಲಿ ಅವರು ಹಾಕ್ತಾರೆ. ಹಾಗಾಗಿ ಇದನ್ನು ಚೋಳ ಗಂಗಮ್ಮನ್ನು ಚೋಳ ಪವಿತ್ರ ಗಂಗಾ ಜಲದಿಂದ ಬೆರೆಸಿ ಗಂಗೆಯನ್ನು ದಕ್ಷಿಣಕ್ಕೆ ತೆಗೆದುಕೊಂಡು ಬಂದ ಅನ್ನುವಂಥ ಪ್ರಸಿದ್ಧಿ ಸಿಗುತ್ತೆ. ಜೊತೆಗೆ ಈತ ಗಂಗೈಕೊಂಡ ಚೋಳಪುರಂ ಅಂತೇಳಿ ಒಂದು ರಾಜಧಾನಿಯನ್ನು ಕೂಡ ಕಟ್ಟುತ್ತಾನೆ. ಮತ್ತು ಇವನಿಗೆ ಗಂಗೈಕೊಂಡ ಚೋಳ ಅಂತಕ್ಕಂಥ ಬಿರುದು ಕೂಡ ಬರುತ್ತೆ. ಯಾಕೆಂದರೆ ದಕ್ಷಿಣದ ಭಾಗದ ಅರಸನೊಬ್ಬ
ಗಂಗಾ ನದಿಯ ತಟದ ಪ್ರಾಂತ್ಯಗಳನ್ನು ನೇರ ಆಡಳಿತಕ್ಕೆ ಒಳಪಡಿಸಿದ್ದ ಅನ್ನೋದು ಕೂಡ ಗ್ರೇಟೆಸ್ಟ್. ಹಿಂದೆ ಮೌರ್ಯರಿಗೆ ನಾವು ಹೆಂಗೆ ಹೊಗಳುತ್ತಿದ್ವೋ ಇಲ್ಲಿ ಇವ್ರನ್ನ ಹೊಗಳಲೇಬೇಕು. ಮೌರ್ಯರು ಹೇಗೆ ದಕ್ಷಿಣದ ಪಾಂಡ್ಯರವರೆಗೂ ಕೂಡ ತಮ್ಮ ಆಧಿಪತ್ಯ ಇಟ್ಕೊಂಡಿದ್ರು ಅಂತ ಹೇಳ್ತೀವಿ, ಹಾಗೇ ದಕ್ಷಿಣದ ರಾಜೇಂದ್ರ ಚೋಳನ ಕಾಲದಲ್ಲಿ ಉತ್ತರದ ಗಂಗಾ ನದಿಯ ತಟದವರೆಗೂ ಕೂಡ ಅಧಿಕಾರ ಇವು ನದಿಯಿಂದಲೇ ಇತ್ತು ಅನ್ನೋದನ್ನು ಅಲ್ಲಿದು ನಮಗೆ ಎಕ್ಸ್ಪ್ಲೈನ್ ಮಾಡ್ತದೆ. ಹಾಗಾಗಿ ಇವೆಲ್ಲ ವೆರಿ ಇಂಪಾರ್ಟೆಂಟಾಗಿ ಗಂಗೈಕೊಂಡ ಚೋಳ, ಗಂಗೈಕೊಂಡ ಚೋಳಪುರಂ ಮತ್ತು ಚೋಳಗಂಗಂ ಇವು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ನೆಕ್ಸ್ಟು ಆಗ್ನೇಯ ಏಷ್ಯಾದ ಕಡೆ ಹೋಗಬೇಕೀಗ. ಯಾಕೆಂದರೆ ಆಗ್ನೇಯ ಏಷ್ಯಾದ ಕಡೆಗೆ ಹೋಗಬೇಕಾದ್ರೆ ಅಲ್ಲಿ ಬಲಿಷ್ಠ ನೌಕಾಪಡೆ ಇದರಿಂದಾಗಿ 1025ರಲ್ಲಿ ಆಗ್ನೇಯ ಏಷ್ಯಾದಲ್ಲಿದ್ದಂತಹ ಶೈಲೇಂದ್ರ ಸಾಮ್ರಾಜ್ಯದ ಮೇಲೆ ದಾಳಿಯನ್ನು ಮಾಡ್ತಾರೆ. ಆ ಒಂದು ಬಂಗಾಳ ಕೊಲ್ಲಿಯನ್ನು ದಾಟ್ಬಿಟ್ಟು ಜಾವಾ ಸುಮಾತ್ರಗಳನ್ನು ಗೆದ್ದುಕೊಂಡು ಶೈಲೇಂದ್ರದ ದೊರೆ ಆ ಸಂಗ್ರಾಮದಲ್ಲಿ ವಿಜಯೋತ್ತುಂಗವರ್ಮನನ್ನು ಯುದ್ಧದಲ್ಲಿ ಸೋಲಿಸ್ತಾರೆ. ಹಾಗೆ ಸೋಲಿಸೋದ್ರ ಮುಖಾಂತರವಾಗಿ ಆ ಪ್ರಾಂತ್ಯಗಳನ್ನು ಕೂಡ ವಶಪಡಿಸ್ಕೊಳ್ತಾರೆ. ಜೊತೆಗೆ ಈ ವಿಜಯದ ನೆನಪಿಗಾಗಿ ಶೈಲೇಂದ್ರದಲ್ಲಿ ಗಂಗೈಕೊಂಡ ಚೋಳ ಶಿವಾಲಯವನ್ನು ಕಟ್ಟಿಸ್ತಾರೆ. ಹಿಂದೆ ಇವರಪ್ಪ ಮಾಡಿದ್ದೇನೋ ಅಲ್ಲಿ ಅವನಿಗೆ ಬೌದ್ಧ ವಿಹಾರವನ್ನು ಕಟ್ಟೋದಕ್ಕೆ ಸಹಾಯ ಮಾಡಿದ್ದ. ಈಗ ವಿಜಯೋತ್ತುಂಗವರ್ಮನನ್ನು ಈತ ಸೋಲಿಸಿ ಅಧಿಕಾರದಿಂದ ಇಳಿಸಿ ಇವನೇ ಅಲ್ಲಿ ನೇರ ಆಧಿಪತ್ಯಕ್ಕೆ ಒಳಪಡಿಸ್ಬಿಟ್ಟು ಗಂಗೈಕೊಂಡ ಚೋಳ ಶಿವಾಲಯವನ್ನು ಈತ ಕಟ್ಟೋದ್ರ ಮುಖಾಂತರ ಭಾರತೀಯ ಸಂಸ್ಕೃತಿಯನ್ನು ಆ ಭಾಗದಲ್ಲಿ ಆತ ಹೆಚ್ಚಿಸ್ತಾರೆ. ಇದಿಷ್ಟು ಇವನ ಕಾಲಕ್ಕೆ ಬಂದರೆ ನಮಗೆ ಇವ್ರ ಕಾಲದಲ್ಲಿ ಅನೇಕ ಸಾಮಾಜಿಕ ಸೇವೆಗಳನ್ನು ಮಾಡ್ತೀವಿ. 1ನೇ ರಾಜೇಂದ್ರ ಚೋಳ ದಕ್ಷ ಆಡಳಿತಗಾರ ಅಷ್ಟೇ ಅಲ್ಲ, ಸಾಮಾಜಿಕವಾಗಿ ತುಂಬಾ ವಿದ್ಯಾಪೋಷಕ ಅಂತ ಕೂಡ ಹೇಳುತ್ತೆ. ಹಂಗಾಗಿ ಎನ್ನಾಯಿರಂ ಅಂತ ಕರಿತೀವಿ. ದಕ್ಷಿಣ ಆರ್ಕಾಟ್ ಜಿಲ್ಲೆ ತಮಿಳುನಾಡಲ್ಲಿ ಬರುತ್ತೆ. 1025ರಲ್ಲಿ ಎನ್ನಾಯಿರಂ ಎಂಬತಕ್ಕಂಥಲ್ಲಿ ಉನ್ನತ ವಿದ್ಯಾಕೇಂದ್ರವನ್ನು ಆತ ಸ್ಥಾಪನೆ ಮಾಡ್ತಾನೆ. ಈ ವಿದ್ಯಾಕೇಂದ್ರದಲ್ಲಿ ಅಭ್ಯಾಸ ಮಾಡಲಿಕ್ಕೆ 340 ವಿದ್ಯಾರ್ಥಿಗಳಿಗೆ ಉಚಿತ ಊಟ, ವಸತಿ ಮತ್ತು ರೆಸಿಡೆನ್ಷಿಯಲ್ ಸೌಲಭ್ಯಗಳನ್ನು ಕೂಡ ಆತ ಮಾಡಿದ್ದ ಅನ್ನೋದು ಇಂಪಾರ್ಟೆಂಟ್. ಹಾಗಾಗಿ 1ನೇ ರಾಜೇಂದ್ರ ಚೋಳನಿಗೆ ಆ ಕಾಲದಲ್ಲಿ ಪಂಡಿತ ಚೋಳ ಅನ್ನುವ ಬಿರುದು ಕೂಡ ಬರುತ್ತೆ. ಗಂಗೈಕೊಂಡ ಚೋಳ, ಕೇದಾರಕೊಂಡ ಚೋಳ, ಈ ಥರದ ಅನೇಕ ಬಿರುದುಗಳನ್ನು ಕೂಡ ಅವರಿಗೆ ಕೊಡ್ತಾರೆ. ಮುಂದೆ 1033ರಲ್ಲಿ ಈತ ಚೀನಾ ದೇಶಕ್ಕೆ ತನ್ನ ರಾಯಭಾರಿಗಳನ್ನು ಕಳಿಸೋದ್ರ ಮುಖಾಂತರವಾಗಿ ಗೌರವವನ್ನು ಸ್ಥಾಪಿಸಿದ್ದ. ನೆನ್ಪಿಟ್ಕೊಳ್ಳಿ, ಸ್ಟಾರ್ ಹಾಕೊಂಡು ಹೇಳ್ತಾ ಇದ್ದೀನಿ, ನೆನಪಿರಲಿ, ತುಂಬ ವೆರಿ ಇಂಪಾರ್ಟೆಂಟು. 1033ರಲ್ಲಿ ಚೀನಾ ದೇಶಕ್ಕೆ ತನ್ನ ರಾಯಭಾರಿಗಳನ್ನು ಕಳಿಸುವ ಮೂಲಕ ತಮ್ಮ ಘನತೆಯನ್ನು, ಗೌರವವನ್ನು ಹೆಚ್ಚಿಸಿಕೊಂಡಂಥ ದೊರೆ ಯಾರು ಅಂತ ಬಂದರೆ ಅದು ರಾಜೇಂದ್ರ ಚೋಳನಿಗೆ ನೀವು ಆ ಒಂದು ಗೌರವವನ್ನು ಕೊಡಬೇಕಾಗತ್ತೆ. ಓಕೆ, ಸೊ ನೆಕ್ಸ್ಟು ನಮಗೆ ಚೋಳ ಆಡಳಿತದ ಪದ್ಧತಿ ಬಗ್ಗೆ ಬರೋಣ. ಯಾಕೆಂದರೆ ಉತ್ತರ ಮೆರೂರು ಶಾಸನ ಇರೋದ್ರಿಂದಾಗಿ ಇದನ್ನು ತುಂಬ ಚೆನ್ನಾಗಿ ಅಧ್ಯಯನ ಮಾಡ್ಕೊಳ್ಬೋದು ನಾವು. ಚೋಳರ ಆಡಳಿತದ ಪದ್ಧತಿ ಬಗ್ಗೆ, ಉತ್ತಮ ಆಡಳಿತ ಪದ್ಧತಿಯನ್ನು ಇವತ್ತು ಅದರಲ್ಲೂ ಇಂಪಾರ್ಟೆಂಟಾಗಿ ಕೇಂದ್ರೀಕೃತ ಆಡಳಿತ ಪದ್ಧತಿ ಇವ್ರ ಕಾಲದಲ್ಲಿ ಇತ್ತು. ಬಟ್ ಅರಸ ನಿರಂಕುಶ ಪ್ರಭು ಅಂತೂ ಅಲ್ಲ, ಅಧಿಕಾರದ ವಿಕೇಂದ್ರೀಕರಣ ಇತ್ತು. ಯುವರಾಜ ರಾಜನಾಗುವಂಥ ಪದ್ಧತಿ ಇದ್ದರೂ ಕೂಡ ಅವನಿಗೆ ಸ್ಥಳೀಯ ಪ್ರದೇಶದಲ್ಲಿ ಆಡಳಿತದ ಜವಾಬ್ದಾರಿ ಕೂಡ ಕೊಡ್ತಾಯಿದ್ರು. ಮಂತ್ರಿಮಂಡಲ ಅರಸನಿಗೆ ಸಹಾಯಕವಾಗಿತ್ತು. ಹೀಗೆ ಅರಸನ ಆಪ್ತ ವರ್ಗವನ್ನೇ ಉದನಕೂಟಂ ಅಂತ ಕರೀತಾಯಿದ್ರು. ಇಂಪಾರ್ಟೆಂಟು, ನೆನ್ಪಿಟ್ಕೊಳ್ಳಿ. ಆಲ್ರೆಡಿ ನಮ್ಮ ಸೆಂಟ್ರಲ್ ಎಕ್ಸಾಮ್ಸಲ್ಲಿ ಬಂದಿದೆ. ಚೋಳರ ಮಂತ್ರಿಮಂಡಲವನ್ನು ಏನಂತ ಕರಿತಾ ಇದ್ರು ಅಂಥೇಳಿ. ಅದು ಉದನಕೂಟಂ, ಆಪ್ತವರ್ಗ ಮತ್ತು ಮಂತ್ರಿಮಂಡಲ ಎರಡೂ ಸೇರ್ಕೊಂಡಿತ್ತು ಅದರಲ್ಲಿ, ಉದನಕೂಟಂ ಅಂತ. ಇನ್ನಿವರು ತಮ್ಮ ಸಾಮ್ರಾಜ್ಯವನ್ನು ಆಡಳಿತದಲ್ಲಿ ವ್ಯವಸ್ಥಿತವಾಗಿ ಇಟ್ಕೊಳ್ಳೋದಕ್ಕೋಸ್ಕರ ವಿಭಾಗಗಳನ್ನು ಮಾಡಿದರು. ಆ ವಿಭಾಗಗಳನ್ನು ಮಂಡಲಗಳು ಅಂತ ಕೂಡ ಕರೀತಾ ಇದ್ರು. ರಾಜೇಂದ್ರ ಚೋಳನ ಕಾಲದಲ್ಲಿ ಈ ಥರದ 8 ಮಂಡಲಗಳು ಅಧಿಕಾರವನ್ನು ಮಾಡ್ತಾಯಿದ್ರು. ಹಾಗಾಗಿ ಪ್ರತಿ ಮಂಡಲಗಳನ್ನು ನೆಕ್ಸ್ಟ್ ಇವರು ಫರ್ದರ್ ಡಿವೈಡ್ ಏನು ಮಾಡಿದರು, ನಾಡುಗಳಾಗಿ ಮಾಡಿದರು. ನಾಡುಗಳನ್ನು ಒಳನಾಡುಗಳು ಅಂತ ಡಿವೈಡ್ ಮಾಡಿದರು. ಹಾಗಾಗಿ ನಾಡುಗಳನ್ನು ಆ ಕಾಲದಲ್ಲಿ ಇನ್ನೊಂದು ಹೆಸರಿಂದ ಕೊಟ್ಟಂ ಅಂತ ಕರೀತಾ ಇದ್ರು. ಇದು ಕೂಡ ಎಕ್ಸಾಮಿಗೆ ಬಂದಿದೆ, ನೆನ್ಪಿಟ್ಕೊಳ್ಳಿ. ಅಲ್ಲಲ್ಲಿ ಹೈಲೈಟ್ ಮಾಡ್ತಾ ಇರೋ ಅಂಶಗಳು ಇಂಪಾರ್ಟೆಂಟ್ ಆಗ್ತವೆ. ಮಂಡಲಂ, ಮಂಡಲಗಳನ್ನು ನಾಡುಗಳು, ನಾಡುಗಳನ್ನು ಒಳನಾಡುಗಳು, ಇದೇ ನಾಡುಗಳನ್ನು ಕೊಟ್ಟಂ ಅಂತಲೂ ಕೂಡ ಕರೀತಾ ಇದ್ರು. ಚೋಳರ ಕಾಲದಲ್ಲಿ ಕೊಟ್ಟಂ ಎಂದರೆ ಅಂತ ಕೇಳಿದ್ದಾರೆ. ಹಾಗಾಗಿ ಇದು ಇಂಪಾರ್ಟೆಂಟು. ಮತ್ತು ಗ್ರಾಮಗಳಲ್ಲಿ ಗ್ರಾಮಾಡಳಿತ ಜೊತೆಗೆ ಗ್ರಾಮ ಸಭೆಗಳು ಅಧಿಕಾರವನ್ನು ಹೊಂದಿತ್ತು. ಹಾಗಾಗಿ ಚೋಳರ ಗ್ರಾಮಾಡಳಿತ ಇಂಪಾರ್ಟೆಂಟ್ ಆಗತ್ತೆ. ನಾನು ನಿಮ್ಗಾಗಲೇ ಹೇಳಿದೆ, 1ನೇ ಪರಾಂತಕನ ಒಂದು ಉತ್ತರ ಮೆರೂರು ಶಾಸನ ಇರೋದರಿಂದಾಗಿ ಗ್ರಾಮಾಡಳಿತ ಬಹಳ ಅದ್ಭುತವಾಗಿ ಎಕ್ಸ್ಪ್ಲೈನ್ ಆಗುತ್ತೆ. ಚೋಳರ ಆಡಳಿತದ ಮುಖ್ಯ ಲಕ್ಷಣವೇ ಅದು ಗ್ರಾಮ ಸ್ವಾಯತ್ತತೆ ಇತ್ತು.
ಯಾಕೆಂದರೆ ಅಲ್ಲಿನ ಜನರಿಗೆ ಗ್ರಾಮಗಳ ಸಮಸ್ಯೆಗಳನ್ನು ಗ್ರಾಮದಲ್ಲೇ ಬಗೆಹರಿಸ್ಕೊಳ್ಬೇಕು ಅನ್ನೋ ಕಾರಣಕ್ಕಾಗಿ ಒಂದು ಅದ್ಭುತವಾಗಿರ್ತಕ್ಕಂಥ ಡೆಮೋಕ್ರೆಟಿಕಲ್ ರೂಲ್ಗಳನ್ನು ಇವನು ಫಾಲೋ ಮಾಡ್ತಾ ಇದ್ದ. ಹಾಗಾಗಿ ಗ್ರಾಮಗಳ ಜನರು ತಾವೇ ಆಯ್ಕೆ ಮಾಡಿಕೊಂಡಂಥ ಪ್ರತಿನಿಧಿಗಳ ಮೂಲಕ ಆಡಳಿತವನ್ನು ನಡೆಸ್ತಾ ಇದ್ದರು. ಇನ್ನು ಈ ಆಡಳಿತದ ಪದ್ಧತಿಯು ಚೋಳರ ಕಾಲದಲ್ಲಿ ತುಂಬ ಪ್ರಸಿದ್ಧಿ ಹೊಂದಿರೋದು ಕೂಡ ನಮಗೆ ಸಿಗ್ತಾ ಹೋಗುತ್ತೆ. ಹಾಗಾಗಿ ಚೋಳರ ಗ್ರಾಮಾಡಳಿತವನ್ನು ಸಂಪೂರ್ಣವಾಗಿ ತಿಳಿಸುವ ಶಾಸನ ಯಾವುದು ಅಂತ ಬಹಳ ಸರಿ ಕೇಳಿದ್ದಾರೆ ನಿಮಗೆ. ಅದು 1ನೇ ಪರಾಂತಕ ಚೋಳನ ಉತ್ತರ ಮೆರೂರು ಶಾಸನ. ಇಂಪಾರ್ಟೆಂಟ್ ಕ್ವಶನ್ನು, ನೆನಪಿಟ್ಕೊಳ್ಳಿ. ಚೋಳರ ಗ್ರಾಮಾಡಳಿತದ ಬಗ್ಗೆ ಸಂಪೂರ್ಣವಾಗಿ ಎಕ್ಸ್ಪ್ಲೈನ್ ಮಾಡುವಂಥ ಒಂದು ಶಾಸನ 1ನೇ ಪರಾಂತಕನ ಶಾಸನ, ಉತ್ತರ ಮೆರೂರು ಶಾಸನ. 1ನೇ ಪರಾಂತಕನ ಉತ್ತರ ಮೆರೂರು ಶಾಸನ ಏನೇನು ಎಕ್ಸ್ಪ್ಲೈನ್ ಮಾಡಿದೆ ಅದು ಚೆನ್ನಾಗಿ ತಿಳ್ಕೊಳ್ಳಿ. ಗ್ರಾಮಾಡಳಿತದ ಬಗ್ಗೆ ಸ್ಪಷ್ಟ ಮಾಹಿತಿ ಕೊಡುತ್ತೆ. ಈ ಶಾಸನದ ಪ್ರಕಾರ ಏನು ಹೇಳುತ್ತೆ ಅಂತಂದರೆ, ಗ್ರಾಮವನ್ನು 30 ಭಾಗಗಳಾಗಿ, ಆ 30 ಭಾಗಗಳನ್ನು ಕುಡುಂಬು ಅಂತ ಕರೀತಾ ಇದ್ರು. ನಿಮ್ಗೆ ಆಲ್ರೆಡಿ TETನಲ್ಲಿ ಪ್ರಶ್ನೆ ಬಂದಿದೆ, ಕುಡುಂಬು ಅಂದರೇನು ಅಂತ. ಕುಡುಂಬು ಅಂದರೆ ನೆನ್ಪಿಟ್ಕೊಳ್ಳಿ 30 ಭಾಗಗಳು. ಆ ಪ್ರತಿಯೊಂದು ವಿಭಾಗದಿಂದಲೂ ಕೂಡ ನೆನ್ಪಿಟ್ಕೊಳ್ಳಿ, ಪ್ರತಿಯೊಂದು ಭಾಗದಿಂದಲೂ ಕೂಡ ಒಬ್ಬೊಬ್ಬ ಸದಸ್ಯರನ್ನು 1 ವರ್ಷದ ಅವಧಿಗೆ ಆಯ್ಕೆ ಮಾಡ್ತಾಯಿದ್ರು. ಹೀಗೆ ಆಯ್ಕೆ ಮಾಡುವ ಪದ್ಧತಿಯನ್ನು ಕುಡುಮಲೈ ಅಥವಾ ಅದೃಷ್ಟ ಪದ್ಧತಿ ಅಂತಲೂ ಕೂಡ ಕರೀತಾಯಿದ್ರು. ಕುಡುಂಬು ಮತ್ತು ಕುಡುಮಲೈ ಇಲ್ಲಿ ಆಯ್ಕೆ ಮಾಡ್ತಕ್ಕಂಥದ್ದು ಆಡಳಿತ ವರ್ಗವನ್ನು. ಹೀಗೆ ಆಡಳಿತದಲ್ಲಿ ಆಯ್ಕೆ ಮಾಡೋದಕ್ಕೆ ಯಾರು ಈ ಸಭೆಗೆ ಆಯ್ಕೆ ಆಗಬೇಕು ಅನ್ನೋದಕ್ಕೂ ಕೂಡ ಅವರು ನಿರ್ಧಾರ ಮಾಡ್ತಾಯಿದ್ರು. ಚುನಾವಣೆಯ ದಿನದಂದು ಗ್ರಾಮಸ್ಥರೆಲ್ಲ ದೇವಾಲಯದ ಮುಂಭಾಗಕ್ಕೆ ಸೇರ್ಕೊಳ್ತಿದ್ರು. ಇಲ್ಲಿ ಆಯ್ಕೆ ಮಾಡುವ ಅಭ್ಯರ್ಥಿಗಳ ಹೆಸರುಗಳನ್ನು ಓಲೆಗರಿಗಳ ಮೇಲೆ ಬರೆದು ಹಾಕ್ತಿದ್ರು ಒಂದು ಮಡಿಕೆಯಲ್ಲಿ. ಅಲ್ಲಿನ ಒಬ್ಬ ಚಿಕ್ಕ ಬಾಲಕನನ್ನು ಕರೆಸ್ಬಿಟ್ಟು ಅವರ ಸಮ್ಮುಖದಲ್ಲಿ ಆ ಚೀಟಿಯನ್ನು ತೆಗಿತಿದ್ರು. ಆ ಚೀಟಿಯಿಂದ ಹೊರಬಂದ ಓಲೆಯಲ್ಲಿ ಯಾರ ಹೆಸರು ಇತ್ತೋ ಅವನನ್ನು ಪ್ರತಿನಿಧಿಯಾಗಿ ಆಯ್ಕೆ ಮಾಡ್ತಾಯಿದ್ರು. ಆದರೆ ಇಲ್ಲಿ ಇಂಪಾರ್ಟೆಂಟು, ಹಂಗಾರೆ ಇದು ಅದೃಷ್ಟ ಆಯ್ತಲ್ವ ಅನ್ನಂಗಿಲ್ಲ. ಪ್ರತಿನಿಧಿಗಳ ಹೆಸರನ್ನು ಬರಿಬೇಕಾದ್ರೆ ಪ್ರತಿನಿಧಿಗಳಿಗೆ ಇಲ್ಲಿ ಅರ್ಹತೆಗಳನ್ನು ಕೂಡ ಕೊಟ್ಟಿದ್ರು ಅವರು. ಸುಮ್ಮನೆ ಎಲ್ಲ ಪ್ರತಿನಿಧಿಗಳ ಹೆಸರನ್ನು ಅದರಲ್ಲಿ ಹಾಕ್ತಾ ಇರಲಿಲ್ಲ. ಏನು ಮಾಡ್ತಾಯಿದ್ರು, ಆಯ್ಕೆಯಾದಂಥ ಪ್ರತಿನಿಧಿಗಳಿಗೆ ಅವರು ವಾರ್ಷಿಕ ಸಮಿತಿ, ಉದ್ಯಾನ ಸಮಿತಿ, ಕೆರೆಕಟ್ಟೆಗಳ ಸಮಿತಿ ಹೀಗೆ ಕಾರ್ಯನಿರ್ವಹಿಸೋದಕ್ಕೆ ಅವರಿಗೆ ಜವಾಬ್ದಾರಿ ಕೊಡಬೇಕು ಅನ್ನೋದಾದರೆ ಅವನಿಗೂ ಕೂಡ ಒಂದಿಷ್ಟು ವಿಚಾರಗಳಲ್ಲಿ ತುಂಬ ಪರಿಣಿತಿ ಹೊಂದಿರಬೇಕು. ಯಾಕೆ ಅಂತಂದರೆ ಈ ವಾರ್ಷಿಕ ಸಮಿತಿ, ಉದ್ಯಾನ ಸಮಿತಿ, ಕೆರೆಕಟ್ಟೆಗಳ ಸಮಿತಿಯಲ್ಲಿ ಅವನು ಕಾರ್ಯನಿರ್ವಹಿಸಿದಂಥ ಅನುಭವ ಉಳ್ಳವನು ಅಥವಾ ಅದಕ್ಕೆ ಸಂಬಂಧಪಟ್ಟಂಥ ಕಾರ್ಯಗಳನ್ನು ನಿರ್ವಹಿಸುವಂಥ ಲೆಕ್ಕಪತ್ರಗಳನ್ನು ಬರೆದಿಡುವಂಥವನು. ಇಂತಹ ಒಂದಿಷ್ಟು ಜನರನ್ನು ಪ್ರತಿನಿಧಿಗಳನ್ನಾಗಿ ಮಾಡ್ತಾಯಿದ್ರು. ಅಂಥ ಸಮಿತಿಗಳನ್ನು ಇಲ್ಲೇನು ನಾವು ಸಮಿತಿಗಳನ್ನು ಮಾಡ್ತಾಯಿದ್ರು, ಆ ಸಮಿತಿಗಳನ್ನು ವರಿಯಂ ಅಂತ ಕರಿತಾಯಿದ್ರು. ಆ ವರಿಯಮ್ಮಲ್ಲಿರ್ತಕ್ಕಂಥ ಸದಸ್ಯರನ್ನೇ ವರಿಯ ಪೆರುಮಕ್ಕಳ್ ಅಂತಲೂ ಕೂಡ ಕರಿತಾಯಿದ್ರು. ನಾವೆಂಗೆ ಇಲ್ಲಿ ಕಾರ್ಪೊರೇಟರ್ ಅಂತೀವಿ, ಹಾಗೆ ಅವರು ಕೂಡ ವರಿಯ ಪೆರುಮಕ್ಕಳ್ ಅಂತ ಕರಿತಾಯಿದ್ರು. ಗ್ರಾಮ ಪಂಚಾಯಿತಿ ಸದಸ್ಯ ಅಂತ ಕರಿತೀವಲ್ವ, ಹಾಗೆ ಅಲ್ಲೂ ಕೂಡ ವರಿಯ ಪೆರುಮಕ್ಕಳ್ ಅಂತ ಕರಿತಾಯಿದ್ರು. ಈ ಸಮಿತಿಗಳು ಸುಮಾರು 360 ದಿನಗಳು ಕಾರ್ಯನಿರ್ವಹಿಸ್ತಾ ಇದ್ವು. ಗ್ರಾಮಗಳಲ್ಲಿ ಇರ್ತಕ್ಕಂಥ ಆಸ್ತಿ ರಕ್ಷಣೆ ಜವಾಬ್ದಾರಿ, ಕಂದಾಯದ ವಸೂಲಿ, ಅಲ್ಲಿನ ದೇವಾಲಯ, ಕೆರೆಕಟ್ಟೆ, ಅರಣ್ಯ, ತೋಪು ರಕ್ಷಣೆ, ಈ ಥರದ ಅನೇಕ ಕರ್ತವ್ಯಗಳು ಈ ಗ್ರಾಮ ಸಭೆಗಳು ನಿರ್ವಹಣೆ ಮಾಡ್ಕೊಂಡು ಹೋಗ್ತಾ ಇದ್ವು. ಹಾಗಾಗಿ ಸಭೆಯ ತೀರ್ಮಾನಗಳನ್ನು ಬರೆದಿಡೋ ಅಂತಹ ಪದ್ಧತಿ ಆ ಕಾಲಕ್ಕೆ ಇತ್ತು. ಹಾಗೆ ಪದ್ಧತಿಗಳಲ್ಲಿ ಬಹಳ ಅತ್ಯುತ್ತಮವಾದ ಗ್ರಾಮಾಡಳಿತ ಇಲ್ಲಿ ವ್ಯವಸ್ಥಿತವಾಗಿ ನಡ್ಕೊಂಡು ಹೋಗ್ತಾ ಇತ್ತು. ಆಗಲೇ ನಿಮ್ಗೆ ಹೇಳಿದೆ, ಒಬ್ಬ ಸದಸ್ಯನಾಗಬೇಕು ಅಂತಂದರೆ ಅವನಿಗೆ ಕನಿಷ್ಠ ಅರ್ಹತೆ ಕೊಡ್ತಾಯಿದ್ರು. ಏನು ಅರ್ಹತೆ ಅಂತಂದರೆ, ಆ ಅಭ್ಯರ್ಥಿಗೆ ಕನಿಷ್ಠ 1/2 ಎಕರೆನಾದರೂ ಕೂಡ ಅವನಿಗೆ ತೆರಿಗೆ ಕೊಡುವಂಥ ಭೂಮಿಯನ್ನು ಹೊಂದಿರಬೇಕಾಗಿತ್ತು. ಓಕೆ, ಅಟ್ಲೀಸ್ಟ್ 1/2 ಎಕರೆ ಅವನು ತೆರಿಗೆ ಕೊಡುವಂಥದ್ದು ಇರಬೇಕಾಯ್ತು. ಅಂಥ ಭೂಮಿಯನ್ನು ಹೊಂದಿರುವಂಥವನು, ಜೊತೆಗೆ ಸ್ವಂತ ನಿವೇಶನದಲ್ಲಿ ಕಟ್ಟಿದ ಸ್ವಂತ ಮನೆಯಲ್ಲಿ ಅವನು ವಾಸ ಇರಬೇಕು. ನೆಕ್ಸ್ಟ್ ಹೇಳ್ತಾರೆ, 35ಕ್ಕಿಂತ ಹೆಚ್ಚು 70ಕ್ಕಿಂತ ಕಡಿಮೆ ವಯಸ್ಸಿನವನು ಮಾತ್ರ ಆಗಿರಬೇಕು. ಜೊತೆಗೆ ಇಂಪಾರ್ಟೆಂಟು, ವೇದ, ಬ್ರಾಹ್ಮಣಕಗಳು ಮತ್ತು ವ್ಯಾವಹಾರಿಕ ಜ್ಞಾನವನ್ನು ಹೊಂದಿರತಕ್ಕಂಥವನು, ಉತ್ತಮ ಚಾರಿತ್ರ್ಯ ಉಳ್ಳವನು. ಇಂಥವನಿಗೆ ಮಾತ್ರ ಇಲ್ಲಿ ಸದಸ್ಯನಾಗುವಂತಹ ಜವಾಬ್ದಾರಿಯನ್ನು ಕೊಡ್ತಾಯಿದ್ರು. ಹಾಗಾದ್ರೆ ಇಷ್ಟೆಲ್ಲ ಜವಾಬ್ದಾರಿ ಕೊಟ್ಟ ಮೇಲೆ, ಇಷ್ಟೆಲ್ಲ ಇದ್ದು ಆಯ್ಕೆ ಆದಮೇಲೆ ಅವನೇನಾದ್ರು ತಪ್ಪು ಮಾಡ್ತಾನೆ ಅಂದರೆ ಅವು ಹೆಂಗೆ ಅನರ್ಹತೆ ಮಾಡ್ತಾಯಿದ್ರು ಅಂತಂದರೆ, ನೋಡಿ, ಕಳೆದ 3 ವರ್ಷಗಳ ಕಾಲ ಸತತವಾಗಿ ಯಾವುದೇ ಒಂದು ಸಮಿತಿಗೆ ಇವನು ಸದಸ್ಯನಾಗಿದ್ದರೆ ಪುನರ್ ಆಯ್ಕೆಗೆ ಇವನಿಗೆ ಅನರ್ಹತೆ ಮಾಡ್ತಾಯಿದ್ರು. ಮತ್ತವನು ಆ ಸಮಿತಿಯಲ್ಲಿ ಕೆಲಸ ಮಾಡೋಂಗಿರಲಿಲ್ಲ. ಯಾಕೆಂತಾರೆ ಮತ್ತೇನಾರು ಅವನಿಗೆ ಪ್ಲ್ಯಾನ್ ಬಂದು ದುಡ್ಡು ಹೊಡೆಯೋಷ್ಟು
ಟೈಮ್ ಏನಾರ ಬಂದುಬಿಟ್ರೆ ಮತ್ತು ಅವ್ನು ಮಾಡ್ಕೊಂಡು ಹೋಗಬಾರ್ದು ಅನ್ನೋ ಕಾರಣಕ್ಕೆ ಹಂಗೆ ಮಾಡಿದರು. ಆಮೇಲೆ ಸಮಿತಿಯಲ್ಲಿ ಲೆಕ್ಕಪತ್ರಗಳನ್ನು ಸಲ್ಲಿಸಿದವರು ಅವನ ಹತ್ತಿರ ಸಂಬಂಧಿಕರು, ಓಕೆ, ಮತ್ತು ದುಷ್ಟರು, ಮೋಸಗಾರರು ಅಥವಾ ಮದ್ಯ ಸೇವನೆ, ಕಳ್ಳತನ, ಬ್ರಾಹ್ಮಣ ಹತ್ಯೆ, ಇಂಥ ವ್ಯಭಿಚಾರ, ಇಂಥ ಯಾವುದೇ ರೀತಿಯಾದಂಥ ಅಪರಾಧಗಳನ್ನು ಮಾಡಿದವರಿದ್ದರೆ ಅವ್ರನ್ನೂ ಅನರ್ಹತೆ ಮಾಡ್ತಾಯಿದ್ರು. ಜೊತೆಗೆ ಹಲವು ಕನಿಷ್ಠ ಅರ್ಹತೆ ಮತ್ತು ಅನರ್ಹತೆಗಳನ್ನು ಪರಿಶೀಲನೆ ಮಾಡ್ಕೊಂಬಿಟ್ಟು ಇವರು ಆಯ್ಕೆ ಮಾಡ್ತಾಯಿದ್ರು. ಮತ್ತು ಚೋಳರ ಗ್ರಾಮಗಳನ್ನು ವಿದ್ವಾಂಸರು ಬಹಳಷ್ಟು ಜನರು ಇದನ್ನು ಒಂದು ಲಿಟಲ್ ಡೆಮಾಕ್ರಸಿ ಅಥವಾ ಚಿಕ್ಕ ಪ್ರಜಾಪ್ರಭುತ್ವದ ವ್ಯವಸ್ಥೆ ಅಂತ ಕೂಡ ಕರೆದರು. ಹಾಗಾಗಿ ಬೃಹದೀಶ್ವರ ದೇವಾಲಯ ಚೋಳರ ಕಾಲದ ಅತ್ಯಂತ ವಿಶೇಷವಾಗಿರ್ತಕ್ಕಂಥ ದೇವಾಲಯ ಆ ಕಾಲಕ್ಕಿತ್ತು. ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಚೋಳರ ಒಂದು ಕಲೆ ವಾಸ್ತುಶಿಲ್ಪ ಹೇಳ್ತೀವಿ. ಚೋಳರು ಬಹಳ ಪ್ರಮುಖವಾಗಿ ದ್ರಾವಿಡ ವಾಸ್ತುಶಿಲ್ಪವನ್ನು ಅಳವಡಿಸ್ಕೊಂಡು ಬಂದವರು. ಯಾಕೆ ಅಂತೀರಾ ನೋಡಿ, ನಮಗೆ ಇಂಪಾರ್ಟೆಂಟು ದಕ್ಷಿಣದಲ್ಲಿ ಬಂದದ್ದು ದ್ರಾವಿಡ ಸಂಸ್ಕೃತಿ, ಹಾಗಾಗಿ ಇಲ್ಲಿ ದ್ರಾವಿಡ ವಾಸ್ತುಶಿಲ್ಪ ಇತ್ತು. ಉತ್ತರದಲ್ಲಿ ನೀವು ನೋಡಬೇಕಾದ್ರೆ ಇಲ್ಲಿ ನಾಗರ ಶೈಲಿ ಬರುತ್ತೆ. ಓಕೆ, ಉತ್ತರದಲ್ಲಿ ನಾಗರ ಶೈಲಿ ಇತ್ತು. ಮಧ್ಯದಲ್ಲಿ ಬಾದಾಮಿ ಚಾಲುಕ್ಯರು ಅಧಿಕಾರಕ್ಕೆ ಬಂದಾಗ ವೇಸರ ಶೈಲಿಯನ್ನು ಮಾಡ್ತಾರೆ. ಓಕೆ, ಬಾದಾಮಿ ಚಾಲುಕ್ಯರ ಕಾಲಕ್ಕೆ ವೇಸರ ಶೈಲಿ ಅಂತ ಕರಿತೀವಿ. ಮುಂದೆ ಇಲ್ಲಿ ಪಲ್ಲವರು ಅಧಿಕಾರ ಮಾಡುವಂಥ ಸಂದರ್ಭದಲ್ಲಿ ಮಹೇಂದ್ರ ಶೈಲಿ, ರಾಜಸಿಂಹ ಶೈಲಿ ಮತ್ತು ನರಸಿಂಹ ಶೈಲಿ ಅಂತ ಮತ್ತೆ ವಾಸ್ತುಶಿಲ್ಪದಲ್ಲಿ ಬದಲಾವಣೆ ಆಗ್ತಾಯಿದೆ. ಅದರ ಮೂಲ ವಿಚಾರಕ್ಕೆ ಹೋದರೆ ದ್ರಾವಿಡ ಶೈಲಿ ದಕ್ಷಿಣದಲ್ಲಿತ್ತು, ನಾಗರ ಶೈಲಿ ಉತ್ತರದಲ್ಲಿತ್ತು. ಮಧ್ಯದಲ್ಲಿ ಚಾಲುಕ್ಯರು ಅಧಿಕಾರಕ್ಕೆ ಬಂದಾಗ ಎರಡನ್ನೂ ಮಿಶ್ರಣ ಮಾಡಿಬಿಟ್ಟು ವೇಸರ ಶೈಲಿಯನ್ನು ಹುಟ್ಟಾಕಿದ್ರು. ಆ ನಂತರ ಪಲ್ಲವರ ಕಾಲದಲ್ಲಿ ಭಾಳಷ್ಟು ಬದಲಾವಣೆಗಳು ಆಗ್ತಾ ಹೋಯ್ತು. ಹಾಗಾಗಿ ಚೋಳರ ಬೃಹದೀಶ್ವರ ಮತ್ತು ರಾಜಧಾನಿ ಗಂಗೈಕೊಂಡ ಚೋಳಪುರಂನ ದೇವಾಲಯಗಳು, ಗರ್ಭಗುಡಿ, ಮಹಾಮಂಟಪ, ಅರ್ಧಮಂಟಪ, ನಂದಿ ಮಂಟಪ, ವಿಮಾನಗಳು, ಇವೆಲ್ಲ ಆ ಕಾಲದ ಇಂಪಾರ್ಟೆಂಟ್. ವಿಮಾನಗಳು ಅಂತಂದರೆ ನೀವು ಇನ್ನೇನೋ ಇಮ್ಯಾಜಿನ್ ಮಾಡ್ಕೊಳಂಗಿಲ್ಲ, ಮೇಲೆ ಕಟ್ಟುವಂಥ ಗೋಪುರ ಶೈಲಿಗಳನ್ನು ಕರೀತಾಯಿದ್ರು. ಅವುಗಳನ್ನು ಆ ಕಾಲದಲ್ಲಿ ರಚನೆ ಮಾಡ್ತಾಯಿದ್ರು. ಹಾಗಾಗಿ 1009ರಲ್ಲಿ ನಾವು ನೋಡ್ಬೋದು, 1ನೇ ರಾಜರಾಜ ಚೋಳ ತಾಂಜಾವೂರಲ್ಲಿ ರಾಜರಾಜೇಶ್ವರ ಅಥವಾ ಬೃಹದೀಶ್ವರ ದೇವಾಲಯವನ್ನು ಕಟ್ಟಿಸ್ದ. ಈ ದೇವಾಲಯ ಭಾರತದಲ್ಲಿ ಅತ್ಯಂತ ದೊಡ್ಡ ಎತ್ತರ ಶಿಖರ ಹೊಂದಿರುವ ದೇವಾಲಯ. ಎತ್ತರ ಶಿಖರ ಅಂದರೆ ಅದರ ಗೋಪುರಂ. ಹಾಗಾಗಿ ಗರ್ಭಗೃಹದ ಮೇಲಿನ ಶಿಖರವು 200 ಅಡಿ ಎತ್ತರದವರೆಗೆ ಇದೆ. ಗರ್ಭಗೃಹದಲ್ಲಿರ್ತಕ್ಕಂಥ ಶಿವಲಿಂಗ ತುಂಬ ಆಕರ್ಷಣೀಯವಾಗಿರ್ತಕ್ಕಂಥ ಶಿವಲಿಂಗ. ದಕ್ಷಿಣ ಭಾರತದಲ್ಲೇ ಅತ್ಯಂತ ದೊಡ್ಡ ನಂದಿ ವಿಗ್ರಹ ಎಲ್ಲಿದೆ ಅಂತಂದರೆ ಅದು ಬೃಹದೀಶ್ವರ ದೇವಾಲಯದಲ್ಲಿದೆ. ಓಕೆ, ಎರಡನೇ ದೊಡ್ಡದು ನಮಗೆ ಮೈಸೂರಿನ ಚಾಮುಂಡಿ ಬೆಟ್ಟದಲ್ಲಿ 2ನೇ ದೊಡ್ಡ ನಂದಿ ವಿಗ್ರಹ ಸಿಗುತ್ತೆ. 3ನೇದು ನಿಮಗೆ ಪಟ್ಟದಕಲ್ಲಿನಲ್ಲಿ ಸಿಗುತ್ತೆ. ಹಾಗಾಗಿ 3 ಅತ್ಯಂತ ಬೃಹತ್ ನಂದಿ ವಿಗ್ರಹಗಳು ನಮ್ಮ ದಕ್ಷಿಣ ಭಾರತದಲ್ಲೇ ಇರೋದು. ಅತ್ಯಂತ ದೊಡ್ಡದು ಬೃಹದೀಶ್ವರ ದೇವಾಲಯದಲ್ಲಿ ಬರುತ್ತೆ ನಂದಿ ವಿಗ್ರಹ, 2ನೇ ದೊಡ್ಡದು ನಮಗೆ ಮೈಸೂರು ಬೆಟ್ಟದಲ್ಲಿ ಬರುತ್ತೆ, 3ನೇದು ನಮಗೆ ಪಟ್ಟದಕಲ್ಲಿನಲ್ಲಿ ಬರುತ್ತೆ. ಇವು ದಕ್ಷಿಣ ಭಾರತದಲ್ಲಿರ್ತಕ್ಕಂಥ 3 ಪ್ರಮುಖ ನಂದಿಗಳು ನಮಗಿಲ್ಲಿ ಸಿಗ್ತಾ ಹೋಗುತ್ತೆ. ಇನ್ನು ಗಂಗೈಕೊಂಡ ಚೋಳಪುರಂ ದೇವಾಲಯಗಳಲ್ಲಿ ಹೇಳಬೇಕಾದ್ರೆ ರಾಜೇಂದ್ರ ಚೋಳ ಇದನ್ನು ಕಟ್ಟಿಸ್ತಾ 150 ಅಡಿ ಶಿಖರವನ್ನು ಹೊಂದಿದೆ. 50 ಕಂಬಗಳ ಸಭಾಮಂಟಪವೂ ಇದೆ. ಇನ್ನೂರು ಕಾಲದ ಇತರ ದೇವಾಲಯಗಳಿಗೆ ಬಂದರೆ ವೆರಿ ಇಂಪಾರ್ಟೆಂಟ್ ದೇವಾಲಯಗಳು ಅಂದರೆ ಹೊನ್ನೆಹಳ್ಳಿಯ ರಾಮೇಶ್ವರ ದೇವಾಲಯ, ಕೋಲಾರದಲ್ಲಿ ಕರ್ನಾಟಕದ ಕೋಲಾರದಲ್ಲಿ ಕೋಲಾರಮ್ಮ ದೇವಾಲಯ, ಮತ್ತು ಶ್ರೀನಿವಾಸನಲ್ಲೂರಿನಲ್ಲಿ ಕೊರಂಗನಾಥ ದೇವಾಲಯ ನೆನ್ಪಿಟ್ಕೊಳ್ಳಿ, ಇದು ಇಂಪಾರ್ಟೆಂಟು. ಮತ್ತು ನೊಣವಿನಕೆರೆಯಲ್ಲಿ ನೊಣಬೇಶ್ವರ ದೇವಾಲಯ, ಮತ್ತು ಧಾರಾಶುರಂನಲ್ಲಿ ಐರಾವತೇಶ್ವರ, ಇದು ಇಂಪಾರ್ಟೆಂಟು, ಐರಾವತೇಶ್ವರ ದೇವಾಲಯ, ಮತ್ತು ಬೃಹತ್ ನಂದಿ ಮಂಟಪ ಕೂಡ ಈ ಕಾಲದಲ್ಲಿ ನಮಗೆ ಸಿಗ್ತಾ ಹೋಗುತ್ತೆ. ಇನ್ನು ಚೋಳರ ಕಾಲದಲ್ಲಿ ನಮಗೆ ಬರ್ತಕ್ಕಂಥ ಮೂರ್ತಿ ಶಿಲ್ಪಕ್ಕೆ ಬಂತಂದರೆ, ಚೋಳರ ಕಾಲದಲ್ಲಿ ಮೂರ್ತಿ ಶಿಲ್ಪ ಭಾರತೀಯ ಕಲೆಯಲ್ಲಿ ಒಂದು ವಿಶಿಷ್ಟವಾಗಿರ್ತಕ್ಕಂಥ ಸ್ಥಾನ. ಯಾಕೆಂತಂದರೆ ಇವರು ಬಹಳ ವೆರೈಟಿ ಆಗಿರ್ತಕ್ಕಂಥ ಶಿಲ್ಪಕಲೆಯ ಮೂರ್ತಿ ಶಿಲ್ಪವನ್ನು ಮಾಡಿದ್ದಾರೆ. ಶಿವ, ಬ್ರಹ್ಮ, ವಿಷ್ಣು, ಕಳಿಂಗ, ಮರ್ಧನ, ನಟರಾಜ, ಶ್ರೀದೇವಿ ಇವೆಲ್ಲ. ಆದರೆ ಚೋಳರ ಕಾಲದಲ್ಲಿ ವೆರಿ ಇಂಪಾರ್ಟೆಂಟ್ ಅಂತಂದರೆ ನಟರಾಜನ ಕಂಚಿನ ವಿಗ್ರಹ ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂತಹ ಒಂದು ಕೊಡುಗೆ ಇದು. ಓಕೆ, ಇದು ನಮಗೆ ಇಂಪಾರ್ಟೆಂಟ್ ಆಗುತ್ತೆ ಆ ಕಾಲಕ್ಕೆ.
ಹಾಗಾಗಿ ಇಂತಹ ಅದ್ಭುತವಾಗಿರ್ತಕ್ಕಂಥ ಚೋಳರ ಇತಿಹಾಸ ನಿಮಗೆ ಸೆಕೆಂಡ್ ಪಿ ಯು ಸಿನಲ್ಲಿ ಕೊಟ್ಟಿದೆ. ಭಾಳಷ್ಟು ಇಂಪಾರ್ಟೆಂಟ್ ಪ್ರಶ್ನೆಗಳನ್ನು ನಿಮಗೆ ಸ್ಟಾರ್ ಹಾಕಿ ತೋರಿಸಿದ್ದೀನಿ. ಅವುಗಳ ಮೇಲೆ ಹೈಲೈಟ್ ಮಾಡಿಕೊಂಡು ಭಾಳ ಅದ್ಭುತವಾದಂಥ ಪಠ್ಯಕ್ರಮವನ್ನು ನೀವು ಅಧ್ಯಯನ ಮಾಡಿದರೆ ಈ ಬಾರಿಯ ಪರೀಕ್ಷೆಗಳಲ್ಲಿ ನೀವು ತುಂಬಾ ಯಶಸ್ಸು ಕಾಣ್ಬೋದು ಅಂತ ಹೇಳ್ತಾ, ಸ್ಟೇ ವಿತ್ ಅಸ್ ರಮೇಶ್ ಸರ್. ಮುಂದಿನ ವಿಡಿಯೋದಲ್ಲಿ ಮತ್ತೆ ನಿಮ್ಮ ಜೊತೆಗೆ ಸೇರ್ತೀನಿ. ಅಲ್ಲಿಯವರೆಗೂ ಸ್ಟೇ ವಿತ್ ಅಸ್. ಥ್ಯಾಂಕ್ ಯು. ಬಾಯ್.